Today's grammar lesson 7 and ಇವತ್ತು ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಕಲಿತಾ ಇರ್ತೀರಿ ರೈಟ್. ಸೊ ನೆನ್ನೆ ತನಕ ಸಿಂಪಲ್ ಪಾಸ್ಟ್ ಬಗ್ಗೆ ನೀವು ಕಲ್ತ್ಕೊಂಡ್ರಿ ಅಲ್ವಾ. ಬೇರೆ ಬೇರೆ ಶಬ್ದಗಳನ್ನ ಸ್ಪೆಷಲಿ ಹ್ಯಾಡ್ ಮತ್ತೆ ಡಿಡ್ ಹೇಗೆ ಯೂಸ್ ಮಾಡ್ತೀವಿ ಸಿಂಪಲ್ ಪಾಸ್ಟ್ ಅಲ್ಲಿ, ಅಂಡ್ ಆಲ್ಸೋ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದ್ರೆ ಏನು, ವಾಕ್ಯಗಳು ಯಾವ ರೀತಿ ಬರಿತೀವಿ, ವರ್ಬ್ಸ್ ಯಾವ ರೀತಿ ಬರಿತೀವಿ, ಆಲ್ ದೀಸ್ ಥಿಂಗ್ಸ್ ಯು ಲರ್ನ್ಡ್ ಟಿಲ್ ಯೆಸ್ಟರ್ಡೇ. ಇವತ್ತು ಕಲಿಯೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ವರ್ತಮಾನ ಕಾಲ. ಕ್ಲಿಯರ್? ಅಂಡ್ ಇವಾಗ ನೋಡಿ ಪ್ರೆಸೆಂಟ್ ಟೆನ್ಸ್ ಅಂದ ತಕ್ಷಣ ಇವಾಗಿರೋದೇ ಅಷ್ಟೇ ಪ್ರೆಸೆಂಟ್ ಅಂತ ತಿಳ್ಕೊಳ್ತಾರೆ. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ ತಕ್ಷಣ ನೋಡಿ ನೀವು ಯಾವ ಯಾವ ಸಂದರ್ಭಗಳನ್ನ ಈ ಟೆನ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ನಿಮ್ಮ ಹ್ಯಾಬಿಟ್ಸ್ ಅಂಡ್ ರೂಟೀನ್ಸ್. ಹ್ಯಾಬಿಟ್ಸ್ ಅಂದ್ರೆ ಏನು? ಅಭ್ಯಾಸಗಳು. ನಾವು ಯಾವ ಕ್ರಿಯೆಗಳಿಗೆ ಅಭ್ಯಾಸಗಳು ಅಂತ ಹೇಳ್ತೀವಿ? ಯಾವ್ದೋ ಒಂದು ಕ್ರಿಯೆ ನೀವು 1 ಸರ್ತಿ 2 ಸರ್ತಿ ಮಾಡಿದ್ರೆ ಅದು ಅಭ್ಯಾಸ ಆಗತ್ತಾ? ಇಲ್ವಾ? ಇಲ್ಲ. ಅದನ್ನ ನೀವು ರಿಪೀಟೆಡ್ಲಿ ಅಲ್ವಾ, ಪದೇ ಪದೇ ನೀವು ಅದನ್ನ ಅಭ್ಯಾಸದ ತರ ಮಾಡ್ತಾ ಇರ್ತೀರಿ ಅಲ್ವಾ, ರಿಪೀಟೆಡ್ಲಿ ಅಥವಾ ರೆಗ್ಯುಲರ್ ಬೇಸಿಸ್ ಮೇಲೆ ಆ ಕ್ರಿಯೆನ ನೀವು ಪರ್ಫಾರ್ಮ್ ಮಾಡ್ತಾ ಇರ್ತೀರಿ. ಆವಾಗ ಅದು ಒಂದು ಅಭ್ಯಾಸ ಅಥವಾ ಒಂದು ಹ್ಯಾಬಿಟ್ ಆಗತ್ತೆ, ರೈಟ್? ಅದೇ ರುಟೀನ್ಸ್ ಅಂತ ಅಂದ್ರೇನು? ರುಟೀನ್ಸ್ ಅಂತ ಅಂದ್ರೆ ಪ್ರತಿನಿತ್ಯ ಮಾಡುವಂತಹ ಕ್ರಿಯೆಗಳು. ಮೀನಿಂಗ್ ಅಗೇನ್ ಏನಿಲ್ಲಿ ಇಲ್ಲಿ ನಿಮ್ಮ ಕ್ರಿಯೆಗಳು ರಿಪೀಟ್ ಆಗ್ತವೆ ಆಕ್ಟಿವ್ಲಿ, ಅವುಗಳನ್ನ ನೀವು ಪದೇ ಪದೇ ನಡೆಸ್ಕೊಡ್ತಾ ಇದ್ದೀರಿ ಅಲ್ವಾ. ಫಾರ್ ಎಕ್ಸಾಂಪಲ್, ನಾನು ಜಿಮ್ಗೆ ಹೋಗೋ ನನಗೆ ಅಭ್ಯಾಸ ಇದೆ. ನಾನು ನೆನ್ನೆ ಕೂಡ ಹೋಗಿದ್ದೆ, ಇವತ್ತು ಕೂಡ ಹೋಗಿದ್ದೆ, ನಾಳೆ ಕೂಡ ಹೋಗ್ತೀನಿ ಅಲ್ವಾ. ರೆಗ್ಯುಲರ್ ಆಗಿ ನಾ ಈ ಕ್ರಿಯೆಯನ್ನ ಮಾಡ್ತೀನಿ. ಸೊ ಇಂತಹ ಕ್ರಿಯೆಗಳನ್ನ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ಬೇಕು ಅಲ್ವಾ. ಸೊ ದಿಸ್ ಇಸ್ ಒನ್ ಥಿಂಗ್. ಸೆಕೆಂಡ್ ಸಿಚುವೇಶನ್ ಯಾವ್ದು ನೋಡಿ, ಪರ್ಮನೆಂಟ್ ಸಿಚುವೇಶನ್ಸ್ ಅಂತ ಅಂದ್ರೆ ಕಾಯಂ ಆಗಿರುವಂತಹ ಸನ್ನಿವೇಶಗಳು, ಸಂದರ್ಭಗಳು, ರೈಟ್? ಫಾರ್ ದ ಲಾಂಗರ್ ಡ್ಯೂರೇಷನ್ ಆಫ್ ಟೈಮ್. ಓಕೆ, ತುಂಬಾ ಜಾಸ್ತಿ ಸಮಯದ ತನಕ ಇದು ಬದಲಾಗೋದಿಲ್ಲ. ಅಂತಹ ಕ್ರಿಯೆಗಳನ್ನ ಕೂಡ ನೀವು ಈ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಹೇಳ್ತೀರಿ, ರೈಟ್? ಥರ್ಡ್ ಒನ್ ಬಂದು ಫ್ಯಾಕ್ಟ್ಸ್. ಫ್ಯಾಕ್ಟ್ಸ್ ಅಂತ ಅಂದ್ರೆ ಒಂದು ಸತ್ಯ, ಯಾವುದು ಬದಲಾಗೋದೇ ಇಲ್ಲ, ಸುಳ್ಳಾಗೋದೇ ಇಲ್ಲ ಅಲ್ವಾ. ಸೊ ಎಲ್ಲರೂ ಕೂಡ ಎಕ್ಸೆಪ್ಟ್ ಮಾಡಿರ್ತಾರೆ ಈ ತರ ಒಂದು ಸತ್ಯವನ್ನ. ಅವುಗಳಿಗೆ ನಾವು ಫ್ಯಾಕ್ಟ್ಸ್ ಅಂತ ಹೇಳ್ತೀವಿ. ಅಗೇನ್ ಈ ಫ್ಯಾಕ್ಟ್ ಅಂದ್ರೆ ಏನು? ಇವತ್ತು ಕೂಡ ಅದೇ ರೀತಿ ಸತ್ಯ ಇದೆ, ನಾಳೆ ಕೂಡ ಅದೇ ರೀತಿ ಇರತ್ತೆ, ನಾಡಿದ್ದು ಕೂಡ ಆ ಫ್ಯಾಕ್ಟ್ ಅದೇ ರೀತಿ ಫ್ಯಾಕ್ಟ್ ಆಗಿನೇ ಇರತ್ತೆ, ರೈಟ್? ಸೊ ಐ ಹೋಪ್ ನಿಮ್ಗೆ ಇಲ್ಲಿ ಒಂದು ಕಾಮನ್ ಆಸ್ಪೆಕ್ಟ್ ಕಾಣ್ತಿದೆ. ಐ ಹೋಪ್ ಯು ಆರ್ ಅಬ್ಸರ್ವಿಂಗ್ ದಟ್. ನೆಕ್ಸ್ಟ್ ನೋಡಿ, ಫೋರ್ತ್ ಒನ್ ಸ್ವಲ್ಪ ಏನೋ ಸ್ಟ್ರೇಂಜ್ ಆಗಿದೆ. ಎಕ್ಸಾಂಪಲ್ ಐ ಟೆಲ್, ಡೋಂಟ್ ವರಿ. ಓಕೆ, ಫ್ಯೂಚರ್ ಟೆನ್ಸ್ ಏನಿದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಹೇಳ್ತೀವಿ, ನಿಮಗೆ ಕನ್ಫ್ಯೂಸ್ ಆಗಬಹುದು, ರೈಟ್? ಸೊ ಫ್ಯೂಚರ್ ಟೆನ್ಸ್ ಅಲ್ಲ ಇದು, ಭವಿಷ್ಯದಲ್ಲಿ ಅಥವಾ ನಿಯರ್ ಫ್ಯೂಚರ್ ಅಲ್ಲಿ, ಇನ್ ಮುಂದೆ ಬರೋ ದಿನಗಳಲ್ಲಿ ಯಾವುದೋ ಒಂದು ಕ್ರಿಯೆನ ನೀವು ಫಿಕ್ಸ್ ಮಾಡಿರ್ತೀರಿ, ಶೆಡ್ಯೂಲ್ ಆಗಿರತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಸ್ಕೂಲ್ ಈ ತರ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗ್ತಿದೆ, ಅವ್ರ ಮದುವೆ ಎಲ್ಲ ಫಿಕ್ಸ್ ಮಾಡಿರ್ತಾರೆ ನೋಡಿ, ರೈಟ್? ಅವುಗಳನ್ನ ಕೂಡ ನೀವು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಹೇಳ್ತೀರಿ. ಫ್ಯೂಚರ್ ವಿಚ್ ಇಸ್ ಆಲ್ರೆಡಿ ಫಿಕ್ಸ್ಡ್, ಡೇಟ್ ಫಿಕ್ಸ್ ಆಗಿದೆ ಅಂತ ಇದ್ದಾಗ ಈ ಟೆನ್ಸ್ ಮತ್ತೆ ಬಳಕೆ ಆಗುತ್ತೆ. ಓಕೆ, ಸೊ ಎಸ್, ಐ ವಿಲ್ ಕಮ್ ಟು ದಿ ಎಕ್ಸಾಂಪಲ್ಸ್ ಆಫ್ ದೀಸ್, ಡೋಂಟ್ ವರಿ. ಎಸ್, ಅದಕ್ಕೂ ಮುಂಚೆ ನೋಡಿ ಇಲ್ಲಿ ಇನ್ನೊಂದು ಒಬ್ಸರ್ವ್ ಮಾಡಿ, ಡೂ ಮತ್ತೆ ಡಸ್. ಸಿ, ನೆನ್ನೆ ಕ್ಲಾಸ್ ಅಲ್ಲಿ ನೀವು ಡಿಡ್ ಅನ್ನೋ ಶಬ್ದದ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ. ಡಿಡ್ ಏನಾಗಿತ್ತು? ಇವಾಗ ಏನೋ ಒಂದು ಕ್ರಿಯೆ ಆಯಿತು ಅಂತ ಹೇಳಿಕ್ಕೆ ಡಿಡ್ ಯೂಸ್ ಮಾಡ್ತೀರಿ. ಡೂ, ಡಿಡ್, ಡನ್ ಫಸ್ಟ್, ಸೆಕೆಂಡ್, ಥರ್ಡ್ ಫಾರ್ಮ್ ಅಲ್ಲಿ ಬಂತು ತಾನೆ. ಇವಾಗ ನೋಡಿ, ನೀವು ಹ್ಯಾವ್ ಮತ್ತೆ ಹ್ಯಾಸ್, ರೈಟ್? ಹ್ಯಾವ್ ಅಂಡ್ ಹ್ಯಾಸ್ ಹೇಗೆ ಐ ಯು ವಿ ದೇ ಇದ್ದಾಗ ಹ್ಯಾವ್, ಥರ್ಡ್ ಪರ್ಸನ್ ಸಿಂಗುಲರ್ ಇದ್ದಾಗ ಹ್ಯಾಸ್ ಬಳಸಿದ್ರು, ಅದೇ ರೀತಿ ಈ ಡೂ ಡಸ್ ಕೂಡ. ಐ ಹೋಪ್ ಯು ರಿಮೆಂಬರ್, ಈ ಡೂ ಡಸ್ ಗಳನ್ನ ನೀವು ಹೆಲ್ಪಿಂಗ್ ವರ್ಬ್ ಆಗಿ ಬಳಸಿರೋದು ನಿಮ್ಗೆ ನೆನಪಿದೆ ಅನ್ಕೊಂಡಿದೀನಿ, ರೈಟ್? ಹ್ಯಾವ್ ಹ್ಯಾಸ್ ಇನ್ ಕ್ಲಾಸ್ ಅಲ್ಲಿ ಡೂ ಡಸ್ ಗಳನ್ನ ನಾವು ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡಿದ್ವಿ. ಬಟ್ ಇವುಗಳನ್ನ ನಾವು ಮೇನ್ ವರ್ಬ್ ಆಗಿ ಕೂಡ ಬಳಸಬಹುದು, ರೈಟ್? ವೆರಿ ಸಿಮಿಲರ್ ಟು ಡಿಡ್. ಡಿಡ್ ಅನ್ನ ಹೇಗೆ ನಾವು ಆಸ್ ಅ ಹೆಲ್ಪಿಂಗ್ ವರ್ಬ್, ಆಸ್ ಅ ಮೇನ್ ವರ್ಬ್ ಯೂಸ್ ಮಾಡಿದ್ವೋ, ಅದೇ ರೀತಿ ಡೂ ಡಸ್ ಗಳನ್ನು ಕೂಡ ಆಸ್ ಅ ಮೇನ್ ವರ್ಬ್ ಅಂಡ್ ಆಸ್ ಅ ಹೆಲ್ಪಿಂಗ್ ವರ್ಬ್ ಎರಡು ರೀತಿ ಬಳಕೆ ಮಾಡ್ತೀವಿ. ಕ್ಲಿಯರ್? ಸೊ ಅಗೇನ್, ಐ ಯು ವಿ ದೇ ಇದ್ದಾಗ ಡೂ ಬರುತ್ತೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಡಸ್ ಬರುತ್ತೆ. ಓಕೆ, ಎಸ್, ಫಾರ್ ಆಸ್ಕಿಂಗ್ ಕ್ವೆಶನ್ಸ್ ಆಲ್ಸೋ ವಿ ವಿಲ್ ಯೂಸ್ ಡೂ ಡಸ್. ಮತ್ತೆ ಯಾವಾಗೆಲ್ಲ ಕೇಳ್ತೀವಿ ನೆಗೆಟಿವ್ ಹೇಳ್ಬೇಕಾದಾಗ ಡೂ ಡಸ್ ಹೆಲ್ಪಿಂಗ್ ವರ್ಬ್ ಆಗಿ ಬಳಕೆ ಆಗುತ್ತೆ, ಕರೆಕ್ಟ್? ವೆರಿ ಗುಡ್. ಬಟ್ ಡೈರೆಕ್ಟ್ ಆಗಿ ಏನೋ ಒಂದನ್ನ ಮಾಡುವುದು ಅಂತ ಹೇಳ್ಬೇಕಾದ್ರೆ ಈ ಶಬ್ದಗಳನ್ನ ನಾವು ಮೇನ್ ವರ್ಬ್ ಆಗಿ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಐ ಡೂ ಮೈ ಹೋಮ್ ವರ್ಕ್ ಎವ್ರಿ ಡೇ. ನಾನು ಪ್ರತಿನಿತ್ಯ ನನ್ನ ಹೋಮ್ ವರ್ಕ್ ಅನ್ನ ಮಾಡ್ತೀನಿ ಅಲ್ವಾ. ಇಲ್ಲಿ ಡೂ ಮೇನ್ ವರ್ಬ್ ಆಗಿ ಬಳಕೆ ಆಯ್ತು.
ಅದೇ ಹಿ ಇದ್ರೆ ಹಿ ಡಸ್ ಹಿಸ್ ಹೋಮ್ ವರ್ಕ್ ಎವ್ರಿ ಡೇ ತಾನೆ, ಈ ರೀತಿ ಬರುತ್ತೆ. ಓಕೆ, ಸೊ ಇವಾಗ ನಾವೇನ್ ಮಾಡೋಣ, ನಿಮ್ಮ ಸಿಂಪಲ್ ಪ್ರೆಸೆಂಟ್ ಅಲ್ಲಿರೋ ಎಕ್ಸಾಂಪಲ್ಸ್ ಗಳನ್ನ ನೋಡ್ತಾ ಹೋಗೋಣ. ರೈಟ್, ಸೊ ಫಸ್ಟ್ ಆಫ್ ಆಲ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಯಾವುದೇ ಒಂದು ಕ್ರಿಯೆಗಳನ್ನ ನೀವು ಹೇಳ್ಬೇಕಾದ್ರೆ ವರ್ಬ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ, ಫಸ್ಟ್ ಫಾರ್ಮ್ ಅಲ್ಲಿ ಇರುತ್ತೆ ಅಲ್ವಾ, ಅಥವಾ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇರುತ್ತೆ. ಕ್ಲಿಯರ್, ಇಲ್ಲಿ ವೆಂಟ್ ಮತ್ತೆ ಎಸ್ಟರ್ಡೇ ಅಂತ ಬಳಸಿರೋದೇನು ಸಿಂಪಲ್ ಪಾಸ್ಟ್, ನಾನು ನೆನ್ನೆ ಹೋಗಿದ್ದೆ ಅಲ್ಲಿಗೆ. ಕರೆಕ್ಟ್, ಅದೇ ವಿಲ್ ಜೊತೆಗೆ ಫಸ್ಟ್ ಫಾರ್ಮ್ ಬಳಸಿದಾಗ ಏನಾಗುತ್ತೆ, ಫ್ಯೂಚರ್ ಟೆನ್ಸ್ ಆಗುತ್ತೆ, ಇನ್ನು ಮುಂದೆ ಆ ಕ್ರಿಯೆ ಮಾಡ್ತೀವಿ ಅಂತ. ಐ ವಿಲ್ ಗೋ. ಬಟ್ ಇಲ್ಲಿ ನೋಡಿ, ಯಾವುದೇ ಒಂದು ಕ್ರಿಯೆ ನೀವು ರಿಪೀಟೆಡ್ಲಿ ಮಾಡ್ತಾ ಇದ್ದೀರಿ, ಪದೇ ಪದೇ ಆ ಕ್ರಿಯೆನ ನೀವು ನಡ್ಸ್ಕೊಡ್ತಾ ಇದ್ದೀರಿ. ಪದೇ ಪದೇ ನಡೆಸ್ಕೊಡೋ ಕ್ರಿಯೆಗಳು ಯಾವುದು, ನಿಮ್ಮ ಹ್ಯಾಬಿಟ್ಸ್ ಆಗಿರುತ್ತೆ ಅಥವಾ ರುಟೀನ್ಸ್ ಆಗಿರುತ್ತೆ. ಕರೆಕ್ಟ್, ಐ ಗೋ ಎವ್ರಿ ಡೇ, ಐ ಗೋ ಎವ್ರಿ ಸಂಡೇ. ಇಲ್ಲಿ ಅಬ್ಸರ್ವ್ ಮಾಡಿ, ಎವ್ರಿ ಡೇ ಪ್ರತಿನಿತ್ಯ ಈ ಕ್ರಿಯೆ ನಡೆಯುತ್ತೆ, ಅಥವಾ ಪ್ರತಿ ಸಂಡೇ ಪ್ರತಿ ಭಾನುವಾರ ಈ ಕ್ರಿಯೆ ನಡೆಯುತ್ತೆ. ರಿಪೀಟೆಡ್ ರೆಗ್ಯುಲರ್ ಬೇಸಿಸ್ ಮೇಲೆ ಈ ಕ್ರಿಯೆಗಳು ನಡೀತಾ ಇರತ್ತೆ, ಅವಾಗ ಸಿಂಪಲ್ ಪ್ರೆಸೆಂಟ್. ಓಕೆ, ನಾನ್ ಜಿಮ್ಗೆ ಪ್ರತಿನಿತ್ಯ ಹೋಗ್ತೀನಿ, ಅಥವಾ ಯುನೋ ಪ್ರತಿ 3 ದಿನಕ್ಕೆ ಒಂದ್ಸರ್ತಿ ನಾನು ಹೋಗ್ತೀನಿ, ರೆಗ್ಯುಲರ್ಲಿ ರಿಪೀಟ್ ಆಗ್ತದ, ಅಷ್ಟು ಸಾಕು ನನ್ಗೆ. ಕರೆಕ್ಟ್, ಸೊ ಫಾರ್ ಎಕ್ಸಾಂಪಲ್ ಐ ಗೋ ಟು ಜಿಮ್ ಎವ್ರಿ 3 days ಅಂತ ಹೇಳ್ಬಹುದು. ಕರೆಕ್ಟ್, 3 ದಿನಕ್ಕೆ ಒಂದ್ಸರ್ತಿ ನಾನು ಜಿಮ್ಗೆ ಹೋಗ್ತೀನಿ. ರೈಟ್, ಲೈಕ್ ದಟ್. ಐ ವಿಲ್ ಕಾಲ್, ವಿಲ್ ಜೊತೆ ಫಸ್ಟ್ ಫಾರ್ಮ್ ಬಂದ್ರೆ ಫ್ಯೂಚರ್, ಇನ್ ಮುಂದೆ ಭವಿಷ್ಯದಲ್ಲಿ ನಾನು ಕರೆ ಮಾಡ್ತೀನಿ. ಬಟ್ ಕಾಲ್ಡ್ ಅಂತ ಸೆಕೆಂಡ್ ಫಾರ್ಮ್ ಬಂದು ಈ ರೀತಿ ಪಾಸ್ಟ್ ಶಬ್ದಗಳನ್ನ ಕೊಟ್ಟಿದ್ರೆ ಏನು, ಸಿಂಪಲ್ ಪಾಸ್ಟ್. ಐ ಕಾಲ್ಡ್ ಹಿಮ್ ಯೆಸ್ಟರ್ಡೇ. ಬಟ್ ಇಲ್ಲಪ್ಪ, ನೀವು ಅವನಿಗೆ, ನಿಮ್ಮ ಫ್ರೆಂಡ್ ನಿಮ್ಮ ಸಿಬ್ಲಿಂಗ್ ಯಾರೊಬ್ರು ಇದ್ದಾರೆ, ಅವರು ಹೊರಗಡೆ ದೇಶದಲ್ಲಿ ಇದ್ದಾರೆ, ಅಬ್ರಾಡ್ ಅಲ್ಲಿ, ಅವಾಗ ನಾನು ಅವ್ರಿಗೆ, ನಿಮ್ಗೆ ಕರೆ ಮಾಡೋ ಅಭ್ಯಾಸ ಇರತ್ತೆ, ನಾನ್ ನಮ್ ತಮ್ಮನಿಗೆ ಪ್ರತಿನಿತ್ಯ ಕರೆ ಮಾಡ್ತೀನಿ, ಅವ್ರ ಪ್ರತಿ ಶುಕ್ರವಾರ ಕರೆ ಮಾಡ್ತೀನಿ. ಸೊ ಇವುಗಳನ್ನ ಬರೀ ಕಾಲ್ ಅಂತ ನೀವು ಫಸ್ಟ್ ಫಾರ್ಮ್ ಬಳಸ್ಬಿಟ್ಟು ಹೇಳ್ತೀರಿ. ರೈಟ್, ಅಂಡ್ ನಾನು ಪ್ರೀವಿಯಸ್ಲಿ ಕೂಡ ಹೇಳಿದೀನಿ, ಸಿಂಪಲ್ ಪ್ರೆಸೆಂಟ್ ಮತ್ತೆ ಸಿಂಪಲ್ ಪಾಸ್ಟ್ ಅಲ್ಲಿ ವರ್ಬ್ ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀರಿ. ಮುಂಚೆ ಇಲ್ಲಿ ಪಾಸಿಟಿವ್ ವಾಕ್ಯದಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಅಗತ್ಯವಾಗಿ ಬರೋದಿಲ್ಲ. ಓಕೆ, ಅಗತ್ಯವಿಲ್ಲ ಇಲ್ಲಿ. ಕ್ಲಿಯರ್? ಸೊ ವಿ ಪ್ಲೇ ಫುಟ್ಬಾಲ್ ಎವ್ರಿ ವೀಕೆಂಡ್, ಪ್ರತಿ ವೀಕೆಂಡ್. ವೀಕೆಂಡ್ ಅಂದ್ರೆ ಏನು, ಶನಿವಾರ ಭಾನುವಾರಗಳಿಗೆ ವೀಕೆಂಡ್ಸ್ ಅಂತ ಹೇಳ್ತೀವಿ. ಆ ವಾರದ ಅಂತ್ಯ. ರೈಟ್, ಪ್ರತಿ ವೀಕೆಂಡ್ ನಾವು ಫುಟ್ಬಾಲ್ ಆಡ್ತೀವಿ. ಅಗೇನ್ ಪ್ರತಿ ವೀಕೆಂಡ್ ಕೂಡ ಆ ಕ್ರಿಯೆ ರಿಪೀಟ್ ಆಗ್ತಾ ಇದೆ ಅಲ್ವಾ. ಕಳೆದ ಭಾನುವಾರ ನಾವು ಆಡಿದ್ವಿ, ಈ ಭಾನುವಾರ ಕೂಡ ಆಡಿದೀವಿ, ಮುಂದೆ ಬರೋ ಭಾನುವಾರ ಕೂಡ ಆಡ್ತೀವಿ, ಅದ್ರ ಮುಂದೆ ಬರೋ ಭಾನುವಾರ ಕೂಡ ಆಡ್ತೀವಿ. ಮೀನಿಂಗ್ ಇವಾಗ ಆಕ್ಟಿವ್ ಆಗಿ ಈ ಕ್ರಿಯೆಯನ್ನು ನಾನು ರೆಗ್ಯುಲರ್ ಬೇಸಿಸ್ ಮೇಲೆ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಕೊಟ್ಟಿರುವಂತದ್ದು ನಿಮ್ಮ ನೆಗೆಟಿವ್ ವಾಕ್ಯಗಳು. ಕ್ಲಿಯರ್? ಸೊ ಇವಾಗ ನೀವು ನಿನ್ನೆ ಕ್ಲಾಸ್ ಅಲ್ಲಿ ಡಿಡ್ ಅಂತ ಹೆಲ್ಪಿಂಗ್ ವರ್ಬ್ ಹೇಗೆ ನೀವು ನೆಗೆಟಿವ್ ಅಂಡ್ ಕ್ವೆಶನ್ಸ್ ಅಲ್ಲಿ ಬಳಸಿದ್ರು, ಅದೇ ರೀತಿ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಏನು ಡಿಡ್ ಅನ್ನೋದರ ಫಸ್ಟ್ ಫಾರ್ಮ್ ಏನ್ ಬರುತ್ತೆ, ಡೂ ಬರುತ್ತೆ. ರೈಟ್, ಬಟ್ ಆ ಒಂದು ಫಸ್ಟ್ ಫಾರ್ಮ್ ನೀವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆಗೆ ಹೇಳ್ಬೇಕಾದಾಗ ಡಸ್ ಅನ್ನೋ ಶಬ್ದ ಯೂಸ್ ಮಾಡ್ತೀರಿ. ಕ್ಲಿಯರ್? ಸೊ ಇನ್ನ ನಾನು ಹೇಳ್ಬೇಕು ಅಂದ್ರೆ, ಇವಾಗ ನಿಮ್ಮ ಫಸ್ಟ್ ಫಾರ್ಮ್ ಫಸ್ಟ್ ಕಾಲಮ್ ಅಲ್ಲಿ ಇರತ್ತೆ, ಫಸ್ಟ್ ಫಾರ್ಮ್ ವರ್ಬ್. ಕರೆಕ್ಟ್, ಈ ಫಸ್ಟ್ ಫಾರ್ಮ್ ವರ್ಬ್ ಗಳೇನಿವೆ ಇವುಗಳು ನಾರ್ಮಲ್ ಆಗಿ ಡೂ ಫಾರ್ಮ್ ಅಲ್ಲಿ ಇರತ್ತೆ. ಓಕೆ, ಐ ರಿಪೀಟ್, ಡೂ ಫಾರ್ಮ್ ಅಲ್ಲಿ. ಅವುಗಳಲ್ಲಿ ಏನು ಬದಲಾವಣೆ ಕಾಣ್ತಾ ಇಲ್ಲ ಅಂತಂದಾಗ ಅವು ಡೂ ಫಾರ್ಮ್ ಅಲ್ಲಿ ಇದೆ ಅಂತ ಅರ್ಥ. ಬಟ್ ಅಕಸ್ಮಾತ್ ಆಗಿ ಇಲ್ಲಿ ನೋಡಿ, ಅದೇ ಸೇಮ್ ಫಸ್ಟ್ ಫಾರ್ಮ್ ವರ್ಬೇ ಇದೆ, ಬಟ್ ಎದುರುಗಡೆ ಎಸ್ ಅನ್ನ ತಗೊಂಡು ಬಂದಿದೆ. ನೋಸು, ಲೈಕ್ಸ್, ಅಥವಾ ಈಟ್ಸ್, ಫಾಲ್ಸ್, ಪ್ಲೇಸ್, ಫಸ್ಟ್ ಫಾರ್ಮ್ ವರ್ಬ್ ಎದುರುಗಡೆ ಎಸ್ ಬಂದಿದೆ ಅಂತ ಅಂದಾಗ ಆ ಫಸ್ಟ್ ಫಾರ್ಮ್ ವರ್ಬ್ಗಳು ಡಸ್ ಫಾರ್ಮ್ ಅಲ್ಲಿ ಇರತ್ತೆ. ಓಕೆ, ಐ ಟೆಲ್ ಯು ಅಗೇನ್ ಅಬೌಟ್ ದಟ್. ಬಟ್ ಫಸ್ಟ್ ಈ ಎಕ್ಸಾಂಪಲ್ಸ್ ಅನ್ನ ನೋಡೋಣ. ಐ ಯು ವಿ ದೇ ಇದ್ದಾಗ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಒಂದು ಕ್ರಿಯೆನ ನೆಗೆಟಿವ್ ಅಲ್ಲಿ ಹೇಳ್ಬೇಕಾದಾಗ ನೀವೇನ್ ಬಳಸ್ತೀರಿ, ಡೂ ಹೆಲ್ಪಿಂಗ್ ವರ್ಬ್ ಬಳಸ್ಬಿಟ್ಟು ಅದಕ್ಕೆ ನಾಟ್ ಅನ್ನ ಆಡ್ ಮಾಡ್ತೀರಿ. ಸೇಮ್ ಥಿಂಗ್ ಐ ಯು ವಿ ದೇ ಇದ್ದಾಗ ಪ್ರಶ್ನೆ ಕೇಳ್ಬೇಕಾದಾಗ ಏನ್ ಮಾಡ್ತೀವಿ, ಡೂ ಅನ್ನೋ ಹೆಲ್ಪಿಂಗ್ ವರ್ಬ್ ಬಿಗಿನಿಂಗ್ ಅಲ್ಲಿ ಬಳಸ್ಬಿಟ್ಟು ಪ್ರಶ್ನೆನ ಕೇಳ್ತೀವಿ. ರೈಟ್, ಐ ಡೋಂಟ್ ಸಿಂಗ್, ಐ ಡೋಂಟ್ ಈಟ್ ಚಿಕನ್ ಅಲ್ವಾ. ಅಂದ್ರೆ ಏನು, ನನ್ಗೆ ಹಾಡವನ್ನ ಹಾಡಿ ಅಭ್ಯಾಸ ಇಲ್ಲ, ಅಥವಾ ನನಗೆ ಹಾಡ್ಲಿಕ್ಕೆ ಬರೋದೇ ಇಲ್ಲ ಪರ್ಮನೆಂಟ್ ಆಗಿ ಅಂತ ಇದ್ರು ಕೂಡ ಈ ಒಂದು ಟೆನ್ಸ್ ನೀವು ಯೂಸ್ ಮಾಡ್ತೀರಿ. ಓಕೆ, ಸಿಮಿಲರ್ಲಿ ನಾನು ಚಿಕನ್ ತಿನ್ನೋದಿಲ್ಲ, ನಾನು ವೆಜಿಟೇರಿಯನ್, ಇದು ಕೂಡ ನಿಮ್ಮ ಅಭ್ಯಾಸ ಅಲ್ವಾ. ನೀವು ಹುಟ್ದಾಗಿಂದ
ಸಸ್ಯಾಹಾರಿ ಅಥವಾ ಶಾಕಾಹಾರಿ ತಿಂತ ಬಂದಿದ್ದೀರಿ, ನಿಮಗೆ ಚಿಕನ್ ತಿಂದು ಅಭ್ಯಾಸ ಇಲ್ಲ. ಸೊ ಈ ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಯೂಸ್ ಮಾಡ್ತೀವಿ. ಬಟ್ ಬರೀ ನಾನು ಒಂದೇ ಸರ್ತಿ ಮುಗ್ದು ಹೋಗಿರೋ ಕ್ರಿಯೆ ಬಗ್ಗೆ ಯಾವ ಟೆನ್ಸ್ ಬಳಸ್ತೀನಿ? ಸಿಂಪಲ್ ಪಾಸ್ಟ್, ರೈಟ್? ಬರೀ ನೆನ್ನೆ ಮಾತ್ರ ನಾನು ಊಟ ಮಾಡಿಲ್ಲ, ಐ ಡಿಡೆಂಟ್ ಈಟ್ ಡಿನ್ನರ್ ಯೆಸ್ಟರ್ಡೇ, ಅಥವಾ ಐ ಡಿಡ್ ನಾಟ್. ಆರ್ ನಾನು ನೆನ್ನೆ ಅವನನ್ನ ನೋಡಿಲ್ಲ, ಐ ಡಿಡೆಂಟ್ ಸಿ ಹಿಮ್ ಯೆಸ್ಟರ್ಡೇ ಆರ್ ಎನಿ ಡೇ. ಸಿಂಪಲ್ ಪಾಸ್ಟ್ ಅಲ್ಲಿ ಯು ವಿಲ್ ಸೇ ಡಿಡ್ ಗೆ ನಾಟ್ ಸೇರಿಸಿ ಫಸ್ಟ್ ಫಾರ್ಮ್ ಅಲ್ಲಿ ಹೇಳ್ತೀರಿ. ಬಟ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಡೂ ಗೆ ನಾಟ್ ಸೇರಿಸಿ ಫಸ್ಟ್ ಫಾರ್ಮ್ ಅಲ್ಲಿ ಹೇಳ್ತೀರಿ. ಓಕೆ, ಐ ಡೋಂಟ್ ವಾಚ್ ಸೀರಿಯಲ್, ಐ ವಾಚ್ ಫಿಲ್ಮ್. ನನಗೆ ಸೀರಿಯಲ್ ನೋಡಿ ಅಭ್ಯಾಸ ಇಲ್ಲ, ನನಗೆ ಮೂವೀಸ್ ಗಳನ್ನ ಸಿನಿಮಾ ನೋಡೋ ಅಭ್ಯಾಸ ನನಗೆ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ರೈಟ್? ಬಟ್ ಅದೇ ನೀವು ಬರೀ ನೆನ್ನೆ ಒಂದೇ ಸರ್ತಿ, ಬರೀ ಒಂದ್ ಸರ್ತಿ ಮುಗ್ದು ಹೋಗಿರೋ ಕ್ರಿಯೆ ಬಗ್ಗೆ ಹೇಳ್ಬೇಕಾದ್ರೆ ನೆಗೆಟಿವ್ ಅಲ್ಲಿ ಡಿಡ್ ನಾಟ್ ವಾಚ್ ಅಂತ ಸಿಂಪಲ್ ಪಾಸ್ಟ್ ಅಲ್ಲಿ ಹೇಳ್ತೀರಿ. ನಾನು ನೆನ್ನೆ ಸೀರಿಯಲ್ ನೋಡ್ಲಿಲ್ಲ, ನೋಡಿದ್ದೆ ಅಂದ್ರೆ ಐ ವಾಚ್ಡ್. ಕರೆಕ್ಟ್. ನೆಕ್ಸ್ಟ್, ಇವಾಗ ನಿಮ್ ಮನೆ ಅಕ್ಕಪಕ್ಕ ಮನೆಗಳಿರತ್ತೆ ಅಲ್ವಾ, ಜನರಲ್ ಆಗಿ. ಕರೆಕ್ಟ್, ನಿಮ್ಮ ನೇಬರ್ಸ್. ಅವ್ರ ಏನ್ ಮಾಡ್ತಾರೆ, ಅಕ್ಕಪಕ್ಕ ಇರೋದ್ರಿಂದ ನಿಮ್ಮ ಕಣ್ಣು ಅವ್ರ ಮೇಲೆ ಬಿದ್ದೆ ಬೀಳುತ್ತೆ. ಅವ್ರೇನೆಲ್ಲ ಮಾಡ್ತಾರೆ ನಿಮ್ ಕಣ್ಣಿಗೆ ಕಾಣಿಸ್ತಾ ಇರತ್ತದು, ರೈಟ್? ಅಂಡ್ ಎವ್ರಿ ಡೇ ನೀವು ಅವರನ್ನು ಅಬ್ಸರ್ವ್ ಮಾಡ್ತಾ ಇರ್ತೀರಿ. ಪ್ರತಿನಿತ್ಯ ಅವ್ರು ಮಾಡೋ ಕ್ರಿಯೆಗಳು ನಿಮ್ಮ ಕಣ್ಣಿಗೆ ಬೀಳ್ತಾ ಇರತ್ತೆ ಅಲ್ವಾ? ಸೊ ಮೀನಿಂಗ್ ಅಗೇನ್ ಏನಲ್ಲಿ ರೆಗ್ಯುಲರ್ ಬೇಸಿಸ್ ಮೇಲೆ ಅವರ ಆಕ್ಟಿವಿಟೀಸ್ ನಿಮಗೆ ಕಾಣಿಸ್ತಾ ಇದೆ, ರೈಟ್? ಸೊ ಇವಾಗ ನೋಡಿ, ನಾ ಏನ್ ಹೇಳ್ತೀನಿ, ನಮ್ ಮನೆ ಪಕ್ಕ ಒಬ್ರು ಇದಾರೆ, ಆ ಮನೆ ಮಾಲೀಕರು. ನನ್ಗೆ ಆ ಮನೆ ಮಾಲೀಕರು ಕಾಣೋದೇ ಇಲ್ಲ, ಬರೀ ಅವರ ಹೆಂಡತಿಯನ್ನ ನಾನು ಪದೇ ಪದೇ ನೋಡ್ತೀನಿ ಅಲ್ವಾ, ರಿಪೀಟೆಡ್ಲಿ ನೋಡ್ತೀನಿ ಅಂತ ಇದ್ದಾಗ ಐ ಡೋಂಟ್ ಸಿ ಹಿಮ್, ಐ ಸಿ ಹಿಸ್ ವೈಫ್ ಆಫನ್, ರೈಟ್? ನೋಡಿ, ನೆಗೆಟಿವ್ ಅಲ್ಲಿ ಡೋಂಟ್ ಸಿ, ಪಾಸಿಟಿವ್ ಅಲ್ಲಿ ಬರೀ ಸಿ. ಆಫನ್ ಅಂದ್ರೆ ಪದೇ ಪದೇ ನೋಡ್ತೀನಿ ಅಥವಾ ರಿಪೀಟೆಡ್ಲಿ ನೋಡ್ತೀನಿ ಅಂತ ಇದ್ದಾಗ ಈ ಶಬ್ದ ನೀವು ಯೂಸ್ ಮಾಡಬಹುದು. ಓಕೆ ಗೈಸ್, ಪ್ಲೀಸ್ ಬಿ ಇನ್ ಮ್ಯೂಟ್. ಆಲ್ ರೈಟ್, ಇವಾಗ ನೋಡಿ, ಅದೇ ನಾನು ಬರೀ ನೆನ್ನೆ ಬಗ್ಗೆ ಅಷ್ಟೇಪ್ಪ, ನೆನ್ನೆ ಮಾತ್ರ ನಾನು ನಮ್ಮ ಮನೆ ಪಕ್ಕ ಇರುವ ಆ ಮನೆ ಮಾಲೀಕನನ್ನ ನೋಡಿಲ್ಲ, ನೆನ್ನೆ ಅಷ್ಟೇ. ಬಟ್ ಅವನ ಹೆಂಡತಿಯನ್ನು ನೋಡಿದ್ದೆ. ಇದನ್ನ ಸಿಂಪಲ್ ಪಾಸ್ಟ್ ಅಲ್ಲಿ ಹೇಳ್ತೀರಿ. ಐ ಡಿಡಂಟ್ ಸಿ ಹಿಮ್, ಐ ಸಾ ಹಿಸ್ ವೈಫ್ ಯೆಸ್ಟರ್ಡೇನೋ ಅಥವಾ ಟುಡೇನೋ. ಲೈಕ್ ದಿಸ್ ಯು ವಿಲ್ ಟೆಲ್ ಇನ್ ಸಿಂಪಲ್ ಪಾಸ್ಟ್. ಐ ಡೋಂಟ್ ಸಿಂಗ್, ಐ ರೈಟ್ ಪೋಯಮ್. ನಾನು ಹಾಡವನ್ನ ಹಾಡೋದಿಲ್ಲ, ಬಟ್ ನನಗೆ ಕವಿತೆ ಬರೆಯೋ ಅಭ್ಯಾಸ. ಸಿಂಪಲ್ ಪ್ರೆಸೆಂಟ್. ಸಿಮಿಲರ್ಲಿ, ಐ ಡೋಂಟ್ ಪ್ಲೇ ಫುಟ್ಬಾಲ್, ಐ ಪ್ಲೇ ಕ್ರಿಕೆಟ್. ಕರೆಕ್ಟ್. ಸಿ, ರೆಗ್ಯುಲರ್ ಬೇಸಿಸ್ ಮೇಲೆ ನಾನು ಫುಟ್ಬಾಲ್ ಆಡೋದಿಲ್ಲ, ನನಗೆ ಕ್ರಿಕೆಟ್ ಆಡಿ ರೂಢಿ ಇದೆ, ಅಭ್ಯಾಸ ಇದೆ ಅಂತ ಇದ್ರೆ ಅಗೇನ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಜಸ್ಟ್ ಫಸ್ಟ್ ಫಾರ್ಮ್ ವರ್ಬ್ ಅಂತ ಹೇಳಿ. ನೆಕ್ಸ್ಟ್, ಐ ಗೋ ಟು ಜಿಮ್ ಅಲ್ವಾ, ನಾನು ಜಿಮ್ಗೆ ಹೋಗ್ತೀನಿ. ಅಂಡ್ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಹೇಳಿದಿರಿ ಅಂದ ತಕ್ಷಣ ಇದು ಕ್ರಿಯೆ ನೀವು ರಿಪೀಟೆಡ್ಲಿ ಮಾಡ್ತೀರಿ ಅಂತ ಅರ್ಥ. ಓಕೆ, ರೆಗ್ಯುಲರ್ ಬೇಸಿಸ್ ಮೇಲೆ ಈ ಕ್ರಿಯೆಯನ್ನ ಪರ್ಫಾರ್ಮ್ ಮಾಡೋ ಒಂದು ಆಕ್ಷನ್ ನೀವು ತಗೊಳ್ತಾ ಇದ್ದೀರಿ. ಕ್ಲಿಯರ್? ಅಗೇನ್ ಇದು ಬರೀ ಐ ಮಾತ್ರ ಇದೆ ಎಲ್ಲ ಎಕ್ಸಾಂಪಲ್ ಕೂಡ, ಬಟ್ ಯು ಕ್ಯಾನ್ ಕನ್ಸಿಡರ್ ದಿಸ್ ಫಾರ್ ಐ ಯು ವಿ ದೆ ಎಲ್ಲವುಗಳಿಗೂ ಕೂಡ ಸೇಮ್ ಫಾರ್ಮ್ಯಾಟ್ ಫಾಲೋ ನೀವು ಮಾಡ್ತಾ ಇರ್ತೀರಿ. ಓಕೆ, ಸೊ ನಾನು ಜಿಮ್ಗೆ ಹೋಗೋ ಅಭ್ಯಾಸ ಇದೆ ಅಂದ್ರೆ ಐ ಗೋ ಟು ಜಿಮ್. ಇಲ್ಲಪ್ಪ ನಾನು ಜಿಮ್ಗೆ ಹೋಗೋದಿಲ್ಲ ರೆಗ್ಯುಲರ್ ಆಗಿ ಅಂತ ಅಂದ್ರೆ ಐ ಡೋಂಟ್ ಗೋ ಟು ಜಿಮ್. ಬಟ್ ಇವತ್ತು ಬೆಳಿಗ್ಗೆ ಅಷ್ಟೇ ನಾನು ಹೋಗಿರ್ಲಿಲ್ಲ, ಒಂದೇ ಸರ್ತಿ ಮುಗ್ದು ಹೋಗಿರೋ ಕ್ರಿಯೆ. ಇನ್ ದಟ್ ಕೇಸ್ ಐ ಡಿಡೆಂಟ್ ಗೋ ಟು ಜಿಮ್. ಕರೆಕ್ಟ್. ನೆಕ್ಸ್ಟ್, ಸೇಮ್ ಥಿಂಗ್, ಪ್ರೆಸೆಂಟ್ ಅಲ್ಲಿ ಡು ನಾಟ್ ಬದಲಿಗೆ ಡೋಂಟ್ ಅಂತ ಕೂಡ ನೀವು ಹೇಳ್ಬಹುದು. ಎಸ್, ಇವಾಗ ನೋಡಿ, ಪ್ರೀವಿಯಸ್ಲಿ ಬರೀ ಈ ತರ ಡೋಂಟ್ ಅಂತ ಯಾವಾಗ ಬಳಸ್ತೀರಿ? ಐ, ಯು, ವಿ ಮತ್ತೆ ದೇ ಇದ್ದಾಗ. ಕರೆಕ್ಟ್. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿರೋ ತರ, ಒನ್ ಸೆಕೆಂಡ್, ಇಲ್ಲಿ ನೋಡಿ, ಹಿ, ಶಿ, ಇಟ್ ಮತ್ತೆ ನೇಮ್ಸ್ ಆರ್ ನಿಮ್ಮ ಥರ್ಡ್ ಪರ್ಸನ್ ಸಿಂಗುಲರ್ ಇದ್ದಾಗ ಇಲ್ಲಿಯೂ ಕೂಡ ಫಸ್ಟ್ ಫಾರ್ಮ್ ವರ್ಬ್ ಅನ್ನೇ ಬಳಸ್ತೀರಿ. ಬಟ್ ಎದುರುಗಡೆ ಎಸ್ ಅನ್ನ ಬಳಸ್ತೀರಿ. ಏನಕ್ಕೆ? ಬಿಕಾಸ್ ಇದೇ ಫಸ್ಟ್ ಫಾರ್ಮ್ ವರ್ಬ್ಗಳೇ ಡಸ್ ಫಾರ್ಮ್ ಅಲ್ಲಿ ಇರತ್ತೆ. ಅಬ್ಸರ್ವ್, ಇಲ್ಲಿ ನೋಡಿ, ಈ ತರ ಕಾಲ್ಸ್, ಗೋಸ್, ಕಮ್ಸ್, ಲೈಕ್ಸ್, ಈ ತರ ನೀವು ನಿಮ್ಮ ಪಾಸಿಟಿವ್ ಪ್ಲಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀರಿ. ಕ್ಲಿಯರ್? ಸಿ, ಇಲ್ಲಿ ನೋಡಿ, ಕಾಲ್, ಗೋ ಎನ್ನುವುದು ಏನಿದು, ಇದು ಎಲ್ಲವುಗಳು ಕೂಡ ಬೇಸ್ ಫಾರ್ಮ್ ಅಲ್ಲಿ ಇದೆ.
ತಾನೆ. ಈ ಬೇಸ್ ಫಾರ್ಮ್ ಅಲ್ಲಿರೋ ಶಬ್ದಗಳಿಗೆ ನೀವು ಡಸ್ ಆಡ್ ಮಾಡಿದ್ರಿ ಅಂದ್ರೆ ಈ ಬೇಸ್ ಫಾರ್ಮ್ ಶಬ್ದದ ಎದುರುಗಡೆ ಇಲ್ಲಿ ಎಸ್ ಆಡ್ ಆಗತ್ತೆ ಎಂಡ್ ಅಲ್ಲಿ. ಕ್ಲಿಯರ್? ಆರ್ ಇದೇ ಬೇಸ್ ಫಾರ್ಮ್ ಶಬ್ದಗಳಿಗೆ ನೀವು ಡೂ ಸೇರ್ಸಿದ್ರಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಡೂ ಪ್ಲಸ್ ಕಾಲ್, ಅಲ್ಲಿ ಏನು ಚೇಂಜಸ್ ಆಗೋದಿಲ್ಲ, ಕಾಲ್ ಅಂತಾನೆ ಅದು ಉಳಿಯುತ್ತೆ. ಡೂ ಪ್ಲಸ್ ಕಾಲ್ ಇಸ್ ಕಾಲ್ ಓನ್ಲಿ, ಡೂ ಪ್ಲಸ್ ಗೋ ರಿಮೇನ್ಸ್ ಆಸ್ ಗೋ ಇಟ್ ಸೆಲ್ಫ್. ಬಟ್ ಇಲ್ಲಿ ಡೂ ಎದುರುಗಡೆ ಇ ಎಸ್ ಅನ್ನೋದಿದೆ ತಾನೆ. ಯು ಕ್ಯಾನ್ ಸಿ ಡೂ ಎದುರುಗಡೆ ಇ ಎಸ್ ಅನ್ನೋದಿದೆ. ಆ ಕಾರಣಕ್ಕಾಗಿ ಈ ಎದುರುಗಡೆ ಇರೋ ಇ ಎಸ್ ಅಥವಾ ಎಸ್ ಈ ಫಸ್ಟ್ ಫಾರ್ಮ್ ವರ್ಬ್ ಎದುರುಗಡೆ ಆಡ್ ಆಗುತ್ತೆ. ಕರೆಕ್ಟ್? ಇಲ್ಲಿ ನೋಡಿ, ಗೋ ಎದುರುಗಡೆ ಇ ಎಸ್ ಬಂದ್ಬಿಡ್ತು, ಗೋಸ್ ಅಂತ ನಾನು ಹೇಳ್ತೀನಿ. ಕ್ಲಿಯರ್? ಸೊ ಎಲ್ಲಾ ಸರ್ತಿ ಕೂಡ ಇ ಎಸ್ ಬರತ್ತೆ ಅಂತ ಇಲ್ಲ, ಕೆಲವು ವರ್ಬ್ ಎದುರುಗಡೆ ಬರೀ ಎಸ್ ಬರತ್ತೆ, ಕೆಲವು ವರ್ಬ್ ಎದುರುಗಡೆ ಇ ಎಸ್ ಬರತ್ತೆ. ಓಕೆ, ಸೊ ಐ ನೋ ಹರ್, ನನಗೆ ಅವಳು ಗೊತ್ತು. ಐ ಎದುರುಗಡೆ ನೀವು ಫಸ್ಟ್ ಫಾರ್ಮ್ ವರ್ಬ್ ಬರಿಬೇಕಾದಾಗ ಫಸ್ಟ್ ಫಾರ್ಮ್ ಅಲ್ಲಿ ಹೇಗಿದೆ ಅದೇ ರೀತಿ ಬರಿತೀರಿ, ಮೀನಿಂಗ್ ಅದು ಡೂ ಫಾರ್ಮ್ ಅಲ್ಲಿ ಇದೆ ಅಂತ ಅರ್ಥ. ಬಟ್ ಶಿ ಅಂತ ಇದ್ದಾಗ ಹೇಗ್ ಬರಿತೀರಿ? ಶಿ ನೋ ಮಿ ಅಂತ ಹೇಳ್ಬಾರ್ದು, ತಪ್ಪು. ಶಿ ಎದುರುಗಡೆ ನೋಸ್, ಎಸ್ ಬರ್ಲೇಬೇಕು. ಶಿ ನೋಸ್ ಮಿ, ಅವಳಿಗೆ ನಾನ್ ಗೊತ್ತು. ಐ ಲೈಕ್ ಐಸ್ ಕ್ರೀಮ್, ಐ ಇದ್ದಾಗ ಬರೀ ಲೈಕ್, ಬಟ್ ಹಿ ಇದ್ರೆ ಹಿ ಲೈಕ್ಸ್ ಐಸ್ ಕ್ರೀಮ್, ಅವನಿಗೆ ಐಸ್ ಕ್ರೀಮ್ ಇಷ್ಟ. ಐ ಲೈಕ್ ಅಂದ್ರೆ ನನಗೆ ಐಸ್ ಕ್ರೀಮ್ ಇಷ್ಟ. ಸಿಮಿಲರ್ಲಿ ಇಲ್ಲಿ ನೋಡಿ, ಬರೀ ನೋ ಅಂತ ಹೇಳಿದ್ದಾರೆ ಹಿ ಎದುರುಗಡೆ, ಸೊ ಇದು ತಪ್ಪು. ಹಿ ನೋಸ್, ಅವನಿಗೆ ಗೊತ್ತು. ಮೈ ಮದರ್ ಲೈಕ್, ರಾಂಗ್, ಬಿಕಾಸ್ ಮೈ ಮದರ್ ಇಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಲ್ವಾ. ಕೆಲವರು ಮೈ ಅಂದ್ರೆ ನಾನು ಅಂತ ಹೇಳ್ಬಿಟ್ಟು ಇದು ಫಸ್ಟ್ ಪರ್ಸನ್ ಅಂತ ತಿಳ್ಕೊಳ್ತಾರೆ. ನೋ, ಇಟ್ ಇಸ್ ನಾಟ್ ಲೈಕ್ ದಟ್. ಬರೀ ನಾನು, ಐ ಅನ್ನೋದು ಮಾತ್ರ ಫಸ್ಟ್ ಪರ್ಸನ್. ಓಕೆ, ಇದು ನಮ್ಮಮ್ಮ, ನಿಮ್ಮಮ್ಮ, ನಿಮ್ಮ ತಮ್ಮ ಅಲ್ವಾ. ಮೈ ಮದರ್, ಯೋರ್ ಬ್ರದರ್, ಮೈ ಬ್ರದರ್, ಇವು ಎಲ್ಲವುಗಳು ಕೂಡ ಥರ್ಡ್ ಪರ್ಸನ್ ಸಿಂಗ್ಯುಲರೇ. ಕ್ಲಿಯರ್? ಐ, ಯು, ನನ್ನನ್ನ, ನಿಮ್ಮನ್ನ ಬಿಟ್ಟು ಬೇರೆ ಯಾರೇ ಇರ್ಲಿ, ದೋಸ್ ಆರ್ ಥರ್ಡ್ ಪರ್ಸನ್. ಕ್ಲಿಯರ್? ಸೊ ಅಗೇನ್ ಐ ಇದ್ದಾಗ ಐ ಲವ್ ಹಿಮ್ ಅಂತ ಹೇಳ್ತೀರಿ, ಬಟ್ ಅದೇ ಇಲ್ಲಿ ಹಿ ಬಂದ್ರೆ ಹಿ ಲವ್ಸ್ ಮೀ ಆಗತ್ತೆ, ಅವನು ನನ್ನನ್ನ ಪ್ರೀತಿಸ್ತಾನೆ. ಐ ಲವ್ ಹಿಮ್, ನಾನ್ ಅವನನ್ನ ಪ್ರೀತಿಸ್ತೀನಿ. ಸೊ ಐ ಇದ್ದಾಗ ಬರೀ ಲವ್ ಅಂತ ಹೇಳ್ತೀರಿ, ಹಿ ಬಂದಾಗ ಲವ್ಸ್. ಎಸ್ ತಗೊಂಡೇನೆ ಬರಿಬೇಕು ನೀವು. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಗೇನ್. ಎಸ್, ದಿಸ್ ಥಿಂಗ್ ಐ ಹ್ಯಾವ್ ಟೋಲ್ಡ್ ಯು. ಸೊ ಫಸ್ಟ್ ಫಾರ್ಮ್ ವರ್ಬ್ ಗೆ ಡಸ್ ಆಡ್ ಮಾಡಿದಾಗ ಫಸ್ಟ್ ಫಾರ್ಮ್ ವರ್ಬ್ ಎದುರುಗಡೆ ಎಸ್ ಬರುತ್ತೆ ಅಷ್ಟೇ, ಆರ್ ಇ ಎಸ್ ಬಂದಿರುತ್ತೆ. ಕ್ಲಿಯರ್? ಸೊ ಇವಾಗ ನೋಡಿ, ನನ್ನ ಕ್ಲಾಸ್ ಅಲ್ಲಿ ಏನ್ ಕಲ್ತ್ರಿ? ಫಸ್ಟ್ ಫಾರ್ಮ್ ವರ್ಬ್ ಗೆ ಡಿಡ್ ಆಡ್ ಮಾಡಿದ್ವಿ ನಾವು ಅಲ್ವಾ. ಫಸ್ಟ್ ಫಾರ್ಮ್ ವರ್ಬ್ ಗೆ ಡಿಡ್ ಆಡ್ ಮಾಡಿದಾಗ ಸೆಕೆಂಡ್ ಫಾರ್ಮ್ ಬರ್ತಾ ಇತ್ತು ಅಲ್ವಾ. ಸೇಮ್ ಥಿಂಗ್ ಅದರಲ್ಲಿ ನೀವು ಈ ಒಂದು ಸೆಟ್ ಅನ್ನ ರೀಪ್ಲೇಸ್ ಮಾಡಿ ನೆನ್ಪಿಟ್ಕೋಬಹುದು. ಓಕೆ, ಸಿಮಿಲರ್ ಟು ದಟ್. ಓಕೆ, ಇವಾಗ ಅವನು ಸ್ಮೋಕ್ ಮಾಡ್ತಾನೆ ಅಂದ್ರೆ ಹಿ ಸ್ಮೋಕ್ಸ್ ಅಂತ ಹೇಳ್ತೀವಿ, ಎಸ್ ಬರ್ದಿ. ಕರೆಕ್ಟ್. ಬಟ್ ಸ್ಮೋಕ್ ಮಾಡೋದಿಲ್ಲ ಅಂದಾಗ ಇದನ್ನ ಸ್ಪ್ಲಿಟ್ ಮಾಡ್ತೀರಿ ಅಲ್ವಾ. ಸ್ಮೋಕ್ಸ್ ಅನ್ನೋ ಶಬ್ದ ಸ್ಪ್ಲಿಟ್ ಆದಾಗ ಏನಾಗತ್ತೆ? ಡಸ್ ಜೊತೆಗೆ ಸ್ಮೋಕ್ ಅಂತ ಬೇಸ್ ಫಾರ್ಮ್ ಅಲ್ಲಿ ಸ್ಪ್ಲಿಟ್ ಆಗತ್ತೆ, ರೈಟ್. ಡಸ್ ಬರ್ದಾಗ ನೀವು ಮತ್ತೊಂದ್ ಸರ್ತಿ ಎಸ್ ಬರಿಬಾರ್ದು. ಕ್ಲಿಯರ್? ಬಿಕಾಸ್ ಒಂದು ವರ್ಬ್ ಎದುರುಗಡೆ ಎಸ್ ಇದೆ ಅಂದ್ರೆ ಅದರಲ್ಲಿ ಒಂದು ಡಸ್ ಇರತ್ತೆ ತಾನೆ. ಸೊ ಡಸ್ ಆಲ್ರೆಡಿ ನೀವು ಹೊರಗಡೆ ಬಿಡಿಸಿ ಬರ್ದಿದ್ದೀರಿ, ಸೊ ಮತ್ತೊಂದ್ ಸರ್ತಿ ಇಲ್ಲಿ ಸ್ಮೋಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಸೊ he does not smoke or he doesn't smoke ಅಂತಾನೆ ಯೂಸ್ ಮಾಡೋದು. ಅವನು ಸೇದೋದಿಲ್ಲ, ಅವನಿಗೆ ಸೇದೋ ಅಭ್ಯಾಸ ಇಲ್ಲ, ರೈಟ್. he calls, ಅವನ್ ಕರೆ ಮಾಡ್ತಾನೆ. ಇಲ್ಲಪ್ಪ ಅವ್ನ್ ಕರೆ ಮಾಡೋದಿಲ್ಲ ರೆಗ್ಯುಲರ್ಲಿ ಅಂದ್ರೆ ಇದನ್ನ ಸ್ಪ್ಲಿಟ್ ಮಾಡಿ ಏನ್ ಬರುತ್ತೆ? ಡಸ್ ಜೊತೆಗೆ ಕಾಲ್ ಅಂತ ಸ್ಪ್ಲಿಟ್ ಆಗುತ್ತೆ. ಡಸ್ ಗೆ ನಾಟ್ ಸೇರಿಸ್ಬಿಟ್ಟು he doesn't call. ಎಸ್. ಸೊ ಇವುಗಳು ಏನ್ ನೋಡಿದ್ರಿ, ಎಲ್ಲ ಕೂಡ ನಿಮ್ಮ ರಿಪೀಟೆಡ್ ಆಕ್ಷನ್ಸ್ ಅಥವಾ ರೆಗ್ಯುಲರ್ ಆಗಿ ನಾವೇನ್ ಪರ್ಫಾರ್ಮ್ ಮಾಡ್ತಾ ಇದ್ವಿ, ನಮ್ಮ ರೂಟೀನ್ಸ್ ಆಕ್ಷನ್ಸ್ ಗಳನ್ನ ಈ ಎಕ್ಸಾಂಪಲ್ಸ್ ಅಲ್ಲಿ ನೀವು ನೋಡಿದ್ರಿ, ರೂಟೀನ್ಸ್ ಅಂಡ್ ಹ್ಯಾಬಿಟ್ಸ್ ಗಳನ್ನ, ರೈಟ್. ಇಲ್ಲಿ ನೋಡಿ ಫ್ಯಾಕ್ಟ್ಸ್ ಅನ್ನ ಕೊಟ್ಟಿದ್ದಾರೆ. ಆರ್ ಯೂನಿವರ್ಸಲ್ ಟ್ರೂತ್. ಯೂನಿವರ್ಸಲ್ ಟ್ರೂತ್ ಅಂದ್ರೆ ಇಡೀ ಜಗತ್ತೇ ಆ ಒಂದು ಸತ್ಯವನ್ನ ನಂಬಿರತ್ತೆ ಅಲ್ವಾ. ಯೂನಿವರ್ಸಲ್ ಇದು ಒಂದು ಸತ್ಯ ಅಂತ ಇದು ಅಕ್ಸೆಪ್ಟ್ ಆಗಿರತ್ತೆ. ಇದು ಯಾವತ್ತೂ ಕೂಡ ಬದಲಾಗೋದೇ ಇಲ್ಲ, ಪರ್ಮನೆಂಟ್ ಆಗಿ ಆ ಸತ್ಯ ಹಾಗೇನೆ ಉಳಿಯೋದ್ರಿಂದ ಇದನ್ನು ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ಬೇಕು. ಸೂರ್ಯ ಈಸ್ಟ್ ಅಲ್ಲಿ ಹುಟ್ಟುತ್ತಾನೆ. ಯೂನಿವರ್ಸಲ್ ಟ್ರೂತ್ ಅಂದ್ರೆ ಸಾರ್ವತ್ರಿಕ ಸತ್ಯ. ಸೂರ್ಯ ಈಸ್ಟ್ ಅಲ್ಲಿ ಪೂರ್ವದಲ್ಲಿ ಹುಟ್ಟುತ್ತಾನೆ, ರೈಟ್. ಅಂಡ್ ಸನ್ ಅನ್ನೋದೇನು? ಅಗೇನ್ ಥರ್ಡ್ ಪರ್ಸನ್ ಸಿಂಗ್ಯುಲರ್.
ಸೊ ರೈಸಸ್ ಅಂತ ಹೇಳ್ತೀರಿ. ಈ ವರ್ಬ್ ರೈಸ್ ಎದುರುಗಡೆ ಎಸ್. ದ ಸನ್ ರೈಸಸ್ ಇನ್ ದ ಈಸ್ಟ್. ಕವ್ ಗಿವ್ಸ್ ಮಿಲ್ಕ್, ಹಸು ಹಾಲನ್ನು ಕೊಡುತ್ತೆ, ಎಲ್ಲರಿಗೂ ಕೂಡ ಗೊತ್ತು. ಈ ಒಂದು ಸತ್ಯ ಎಲ್ಲರೂ ನಂಬಿದ್ದಾರೆ ಅಲ್ವಾ. ಸೊ ಹಸು ಹಾಲನ್ನ ಕೊಡುತ್ತೆ. ಗಿವ್ಸ್ ಅಂತ ಹೇಳ್ತೀರಿ ಅಗೇನ್, ರೈಟ್. ಹಸು ಅನ್ನೋದೇನು, ಅದು ಅಂತ ಕರಿತೀವಿ. ಇದಕ್ಕೆ ಪ್ರೋನೌನ್ ಆಗಿ ನಾವು ಹೆಚ್ಚಾಗಿ ಇಟ್ ಅಂತ ಯೂಸ್ ಮಾಡೋದು, ರೈಟ್. ಸೊ ಅಗೇನ್ ಗಿವ್ಸ್. ದ ಹ್ಯೂಮನ್ ಬಾಡಿ ಕಂಟೈನ್ಸ್ 206 ಬೋನ್ಸ್. ಮನುಷ್ಯನ ದೇಹದಲ್ಲಿ 206 ಎಲುಬುಗಳಿರುತ್ತೆ. ಇದು ಕೂಡ ಒಂದು ಸತ್ಯ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಲ್ಲಿ ಬಳಕೆ ಆಗುತ್ತೆ, ರೈಟ್. ಅಂಡ್ ಇಲ್ಲಿ ನೋಡಿ, ಕಂಟೈನ್ಸ್, ಗಿವ್ಸ್, ರೈಸಸ್, ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದೀಸ್ ವರ್ಡ್ಸ್. ನೆಕ್ಸ್ಟ್ ಇಸ್ ಫ್ಯೂಚರ್ ವಿಚ್ ಇಸ್ ಆಲ್ರೆಡಿ ಫಿಕ್ಸ್ಡ್. ಭವಿಷ್ಯದಲ್ಲಿ ಏನೋ ಒಂದನ್ನ ಫಿಕ್ಸ್ ಮಾಡಿರ್ತೀವಿ. ಭವಿಷ್ಯ ಅಂದ್ರೆ ಅಷ್ಟು ಮುಂದ್ಗಡೆ ಇರೋ ಭವಿಷ್ಯ ಅಲ್ಲ, ತುಂಬಾ ಹತ್ರ ಇರೋದೆ. ಒಂದ್ ಸೆಕೆಂಡ್. ಆಲ್ ರೈಟ್. ಇವಾಗ ನೋಡಿ, ನಿಮ್ಮ ಅಕ್ಟೋಬರ್, ಮಕ್ಕಳಿಗೆ ಅಕ್ಟೋಬರ್ ಹಾಲಿಡೇಸ್ ಅಥವಾ ಈ ತರ ಸಮ್ಮರ್ ಹಾಲಿಡೇಸ್ ಅಂತ ಕೊಟ್ಟಿರ್ತಾರೆ. ಬಟ್ ಹಾಲಿಡೇಸ್ ಕೊಡೋಕು ಮುಂಚೆನೆ ಅವ್ರಿಗೆ ಒಂದು ಡೇಟ್ ಫೈನಲ್ ಮಾಡಿ ಕೊಟ್ಟಿರ್ತಾರೆ, ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ. ಸ್ಕೂಲ್ ಸ್ಟಾರ್ಟ್ ಆಗೋ ಡೇಟ್ ಫಿಕ್ಸ್ ಮಾಡಿ ಆಲ್ರೆಡಿ ಅವರು ಹೇಳಿರ್ತಾರೆ. ಸ್ಕೂಲ್ ಟರ್ಮ್ ಸ್ಟಾರ್ಟ್ಸ್ ನೆಕ್ಸ್ಟ್ ವೀಕ್. ಮುಂದಿನ ವಾರ ನಿಮ್ಮ ಶಾಲೆ ಶುರು ಆಗುತ್ತೆ. ಇಲ್ಲಿಯೂ ಕೂಡ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಳಸ್ತೀರಿ, ರೈಟ್. ಸ್ಟಾರ್ಟ್ಸ್. ಓಕೆ, ಬರೀ ಸ್ಟಾರ್ಟ್ ಬರಬಾರ್ದು, ಸ್ಟಾರ್ಟ್ಸ್ ಎಸ್ ಸೇರ್ಸೇನೆ ಬರಿತೀರಿ. ಅಂಡ್ ಇಲ್ಲಿ ಎಸ್ ಬರಿತಾ ಇದೀವಿ ಅಂದ ತಕ್ಷಣ ಅದು ಪ್ಲೂರಲ್ಲು, ಬಹುವಚನ ಆ ರೀತಿ ತಿಳ್ಕೊಬಾರ್ದು. ಓಕೆನಾ. ಬಹುವಚನ ಇರುವುದು ನಮ್ಮ ನೌನ್ಗಳಿಗೆ. ವರ್ಬ್ ಅಲ್ಲಿ ಏಕವಚನ ಬಹುವಚನ ಇರೋದಿಲ್ಲ. ಓಕೆ. ದ ಟ್ರೈನ್ ಲೀವ್ಸ್ ಅಟ್ 1945 ದಿಸ್ ಈವ್ನಿಂಗ್. ಇವಾಗ ನೋಡಿ, ನಿಮ್ಮ ಟ್ರೈನ್ಸ್, ಬಸ್ಸಸ್ ಎಲ್ಲ ಶೆಡ್ಯೂಲ್ ಆಗಿರುತ್ತೆ ಅಲ್ವಾ, ಲಾಂಗ್ ಜರ್ನಿ ಇರೋರ್ಗೆ ತಾನೆ. ಎಷ್ಟು ಗಂಟೆಗೆ ಹೊರಡತ್ತೆ, ನಾಳೆ ನಾಡಿದ್ದು, ಎಲ್ಲ ಫ್ಯೂಚರ್ ಅಲ್ಲಿ ಎಲ್ಲ ಡೇಟ್ಸು ಟೈಮಿಂಗ್ಸ್ ಅವರು ಫಿಕ್ಸ್ ಮಾಡಿರ್ತಾರೆ, ರೈಟ್. ಅಂಡ್ 1945 ಅಂದ್ರೆ ರೈಲ್ವೇಸ್ ಅಲ್ಲಿ 24 hour ಟೈಮ್ ಫಾರ್ಮೆಟ್ ಫಾಲೋ ಮಾಡ್ತಾರೆ, ರೈಟ್. ಮೀನಿಂಗ್ 7:45 ಅಂತ ಅರ್ಥ. ಓಕೆ. ವಿ ಫ್ಲೈ ಟು ಪ್ಯಾರಿಸ್ ನೆಕ್ಸ್ಟ್ ವೀಕ್. ಮುಂದಿನ ವಾರ ನಾವು ಪ್ಯಾರಿಸ್ಗೆ ಹೋಗ್ತಾ ಇದ್ದೀವಿ. ಅಂಡ್ ಫ್ಲೈ ಅಂದ್ರೆ ಯುನೋ ಮೋಡ್ ಆಫ್ ಟ್ರಾವೆಲ್, ನಮ್ಮ ಪ್ರಯಾಣ ಮಾಡುವ ವಿಧಾನವನ್ನ ಈ ರೀತಿ ಅವರಲ್ಲಿ ಕೊಡ್ತಾ ಇದಾರೆ ಅಷ್ಟೇ. ಓಕೆ, ಅವರೇ ಹಾರ್ತಾರೆ ಅಂತ ಅಲ್ಲ, ವಿಮಾನದ ಮುಖಾಂತರ ಹೋಗುದ್ರಿಂದ ನೀವು ಇಲ್ಲಿ ಫ್ಲೈ ಅಂತ ಯೂಸ್ ಮಾಡಬಹುದು. ಓಕೆ. ಅಂಡ್ ಇಲ್ಲಿ ನೋಡಿ, ವಿ ಅಂತ ಇದಕ್ಕೆ ನಾನು ಫ್ಲೈ ಅಂತ ಹೇಳ್ದೆ, ರೈಟ್. ಬಟ್ ಅಕಸ್ಮಾತ್ ಹಿ ಆರ್ ಶಿ ಬಂದಿದ್ರೆ ಶಿ ಫ್ಲೈಸ್ ಟು ಪ್ಯಾರಿಸ್ ನೆಕ್ಸ್ಟ್ ವೀಕ್ ಅಂತ ಹೇಳ್ತಾ ಇದ್ರಿ, ರೈಟ್. ಎಸ್. ಸೊ ದೀಸ್ 2 examples ಆರ್ ಡನ್ ಹಿಯರ್. ಇಲ್ಲಿ ನೋಡಿ, ಹೊಸ ಬ್ಯಾಚು 15ನೇ ನವೆಂಬರ್ ಶುರು ಆಗುತ್ತೆ ಅಲ್ವಾ. ಸಿ ಅಗೇನ್, ಫಾರ್ ಎಕ್ಸಾಂಪಲ್ ಇವಾಗ ಆಲ್ರೆಡಿ 29 ಇದೆ ಅಂತ ಇಟ್ಕೊಳ್ಳಿ. 15th ಡಿಸೆಂಬರ್. ಓಕೆ. ನ್ಯೂ ಬ್ಯಾಚ್, ಹೊಸ ಬ್ಯಾಚು 15ನೇ ಡಿಸೆಂಬರ್ ಶುರು ಆಗುತ್ತೆ. ಫಿಕ್ಸ್ ಮಾಡಿದೀವಿ ಆಲ್ರೆಡಿ, ಡೇಟ್ ಅನ್ನ ಫೈನಲೈಸ್ ಮಾಡಿದೀವಿ. ಬಟ್ ಇದು ಮುಂದೆ ಇದೆ, ಫ್ಯೂಚರ್ ಅಲ್ಲಿ ಇದೆ. ಸೊ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಈ ರೀತಿ ಸ್ಟಾರ್ಟ್ಸ್. ಓಕೆ. ದ ಶೋ ಸ್ಟಾರ್ಟ್ಸ್ ಆಟ್ 11. ಈ ಒಂದು ಶೋ ಏನಿದೆ 11 ಗಂಟೆಗೆ ಶುರು ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮೂವಿ ಥಿಯೇಟರ್ ಅಲ್ಲಿ ಆರ್ ಪ್ರತಿನಿತ್ಯ ಸೀರಿಯಲ್ ಗಳನ್ನೆಲ್ಲ ನೋಡ್ತಿರಲ್ವಾ, ಅವು ಎಲ್ಲವುಗಳು ಕೂಡ ಫಿಕ್ಸ್ ಆಗಿರತ್ತೆ ತಾನೆ. ಟೈಮು ಶೆಡ್ಯೂಲ್ ಆಗಿದೆ, ಇಷ್ಟು ಗಂಟೆಗೆ. ಅದು ಏನಂತ ಹೇಳ್ತೀವಿ, ನಿಮ್ಮ ಶೋಗಳೇನಿರತ್ತೆ ಎಷ್ಟೆಷ್ಟು ಗಂಟೆಗೆ ಇದೆ ಅಂತ ಎಲ್ಲವೂ ಕೂಡ ಫಿಕ್ಸ್ ಆಗಿರುತ್ತೆ, ರೈಟ್. ಇನ್ ದಟ್ ಕೇಸ್ ಶೋ ಸ್ಟಾರ್ಟ್ಸ್ ಆಟ್ 11 ಅಂತ ಹೇಳ್ತೀರಿ. ಕ್ಲಿಯರ್. ಅಂಡ್ ಇಲ್ಲಿ ಆನ್, ಆಟ್ ಮಧ್ಯೆ ಯಾರೊಬ್ರು ಡಿಫ್ರೆನ್ಸ್ ಕೇಳಿದ್ರು. ಆಕ್ಚುಲಿ ಇವುಗಳಿಗೆ ನಾವು ಪ್ರಪೋಸಿಷನ್ಸ್ ಅಂತ ಹೇಳ್ತೀವಿ, ರೈಟ್. ಪ್ರಪೋಸಿಷನ್ಸ್ ನೀವು ಅಗೇನ್ 4 ಕ್ಲಾಸ್ ಅಲ್ಲಿ ಕಲಿತಾ ಇರ್ತೀರಿ, ರೈಟ್. ಬಟ್ ಸಿನ್ಸ್ ಯು ಹ್ಯಾವ್ ಆಸ್ಕ್ಡ್, ಐ ವಿಲ್ ಟೆಲ್ ಯು. ಆನು, ಆಟು, ಸ್ಪೆಷಲಿ ಸಮಯಕ್ಕೆ ನೀವು ಇದನ್ನ ಯೂಸ್ ಮಾಡ್ಬೇಕಾದಾಗ ಎಕ್ಸಾಕ್ಟ್ ಡೇಟ್ ಬಂದಾಗ ನಾವು ಆನ್ ಅಂತ ಹೇಳ್ತೀವಿ, ಎಕ್ಸಾಕ್ಟ್ ಟೈಮಿಂಗ್ ಹೇಳ್ಬೇಕಾದಾಗ ಆಟ್ ಅಂತ ಹೇಳ್ತೀವಿ. ಓಕೆ, ಸದ್ಯಕ್ಕೆ ಇಷ್ಟು ಮಾತ್ರ ತಿಳ್ಕೊಳ್ಳಿ. ಕ್ಲಿಯರ್. ಇನ್ ಡೀಟೇಲ್ ಯು ವಿಲ್ ಲರ್ನ್ ಇನ್ ಪ್ರಪೋಸಿಷನ್ಸ್ ಕ್ಲಾಸ್. ಪರ್ಮನೆಂಟ್ ಸಿಚುವೇಶನ್ಸ್, ಕಾಯಂ ಆಗಿರುವ ಸಂದರ್ಭಗಳು ಅಲ್ವಾ. ಮೀನಿಂಗ್ ಇದು ಕೂಡ ನೋಡಿ, ನನ್ನೆ ಕೂಡ
ನೆನ್ನೆ ಕೂಡ ಅದೇ ಇತ್ತು, ಇವತ್ತು ಕೂಡ ಅದೇ ಇದೆ, ನಾಳೆ ಕೂಡ ಅದೇ ರೀತಿ ಉಳಿಯುತ್ತೆ ತಾನೆ. ಸೊ ಫಾರ್ ಲಾಂಗರ್ ಡ್ಯೂರೇಷನ್, ಲಾಂಗರ್ ಪೀರಿಯಡ್ ಆಫ್ ಟೈಮ್, ತುಂಬಾ ಜಾಸ್ತಿ ಸಮಯದ ತನಕ ಇದು ಬದಲಾಗೋದಿಲ್ಲ, ಹಾಗೆ ಉಳಿಯುತ್ತೆ. ದಟ್ ಇಸ್ ವೈ ಸಿಂಪಲ್ ಪ್ರೆಸೆಂಟ್. ಫಾರ್ ಎಕ್ಸಾಂಪಲ್, ಯಾರೊಬ್ರು ಸೆಟ್ಲ್ ಆಗಿದ್ದಾರೆ ಒಂದು ಊರಲ್ಲಿ ಅಂತಿದ್ದಾಗ್ಲೂ ನೀವು ಈ ಟೆನ್ಸ್ ಬಳಸ್ತೀರಿ, ರೈಟ್. ಹಿ ಲಿವ್ಸ್ ಇನ್ ಲಂಡನ್, ಅವ್ನು ಲಂಡನ್ ಅಲ್ಲಿ ವಾಸಿಸ್ತಾನೆ, ಲಂಡನ್ ಅಲ್ಲಿ ಸೆಟ್ಲ್ ಆಗಿದ್ದಾನೆ. ಆರ್ ಜಸ್ಟ್ ಜಾಬ್ಗೋಸ್ಕರನು ಅವನಲ್ಲಿ ಕೆಲವು ವರ್ಷಗಳಿಗೆ ಹೋಗಿದ್ದಾನೆ ಅಂತಾನೆ ಇಟ್ಕೊಳ್ಳಿ. ಬಟ್ ತುಂಬಾ ಟೈಮ್ ಪೀರಿಯಡ್ ಅಲ್ವಾ, ತುಂಬಾ ಲೆಂದಿ ಟೈಮ್ ಪೀರಿಯಡ್ ತನಕ ಅವನಲ್ಲಿ ಇರ್ತಾನೆ, ರೈಟ್. ಸೊ ಪರ್ಮನೆಂಟ್ ಸಿಚುವೇಶನ್ ಅಂತಾನೆ ಕನ್ಸಿಡರ್ ಮಾಡ್ಬಿಟ್ಟು ಹಿ ಲಿವ್ಸ್ ಅಂತ ಹೇಳ್ಬೇಕು, ರೈಟ್. ಅಂಡ್ ಇನ್ನೂ ಒಂದು, ನಿಮ್ಮ ವರ್ಕ್, ನಿಮ್ಮ ಜಾಬ್ಸ್, ಕೆಲಸಗಳನ್ನ ಹೇಳ್ಬೇಕಾದಾಗ್ಲೂ ನೀವು ಈ ಟೆನ್ಸ್ ಯೂಸ್ ಮಾಡ್ತೀರಿ, ರೈಟ್. ಐ ವರ್ಕ್ ಆಸ್ ಅ ಟೀಚರ್, ನಾನು ಟೀಚರ್ ಆಗಿ ಕೆಲಸ ಮಾಡ್ತೀನಿ. ಅವನು ಏನಂತ ಹೇಳ್ಬಹುದು, ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾನೆ. ಹಿ ವರ್ಕ್ಸ್ ಆಸ್ ಆನ್ ಇಂಜಿನಿಯರ್, ಹಿ ಬಂದಾಗ ಹಿ ವರ್ಕ್ಸ್. ಓಕೆ, ಇಲ್ಲಿ ನೋಡಿ, ನಿಮ್ಮ ಮೇನ್ ಜಾಬ್ಸ್ ಇದ್ದಾಗ ನೀವು ಈ ರೀತಿ ಸಿಂಪಲ್ ಪ್ರೆಸೆಂಟ್ ಅಲ್ಲಿನೇ ಹೇಳ್ಬೇಕು. ದಿಸ್ ಇಸ್ ಪ್ರಿಫರ್ಡ್ ಫಾರ್ ಟೆಲ್ಲಿಂಗ್ ಯೋರ್ ಜಾಬ್ಸ್ ಆರ್ ಪ್ರೊಫೆಷನ್. ಬಿಕಾಸ್ ನೀವು ಒಂದು ಪ್ರೊಫೆಷನ್ಗೆ ಸೇರ್ಕೊಂಡ್ರಿ ಅಂತ ಅಂದ್ರೆ, ಸಿ ಇಟ್ ಈಸ್ ರೆಸ್ಪೆಕ್ಟಬಲ್ ದ್ಯಾಟ್ ಅಲ್ಲಿ ನೀವು ಸ್ವಲ್ಪ ಲೆಂದಿ ಟೈಮ್ ಪೀರಿಯಡ್ ತನಕ ಕೆಲಸ ಮಾಡ್ತೀರಿ ಅಂತ ತಾನೆ. ಅಟ್ ಲೀಸ್ಟ್ 1 year ಆದ್ರೂ, ನೀವು 1 to 2 years ಆದ್ರೂ ಮಿನಿಮಮ್ ಅಲ್ಲಿ ಕೆಲಸ ಮಾಡ್ತಿರ್ತೀರಿ ಅಲ್ವಾ. ಸೊ ವರ್ಕ್ ಅಂತ ಹೇಳ್ಬೇಕು. ಸಿ ಜಸ್ಟ್ ನೀವು ಟೆಂಪ್ರರಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದೀರಿ, ಜಸ್ಟ್ ಒಂದೇ ತಿಂಗಳಿಗೋಸ್ಕರ ಅಷ್ಟೇ ಅಂತ ಇದ್ದಾಗ ಟೆಂಪ್ರರಿ ಸಿಚುವೇಶನ್ಸ್ಗೆ ನೀವು ING ಫಾರ್ಮ್ ಯೂಸ್ ಮಾಡಬಹುದು. ಮೀನಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆ ಕೇಸಲ್ಲಿ ಯೂಸ್ ಮಾಡ್ತೀರಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು, ಅದೇನ್ ಸೂಚಿಸತ್ತೆ ಅಂದ್ರೆ, ಆ ಕ್ಷಣದಲ್ಲಿ ಒಂದು ಕ್ರಿಯೆ ಆನ್ ಗೋಯಿಂಗ್ ಇದೆ ಅಲ್ವಾ, ಇವಾಗಷ್ಟೇ ಇದು ನಡೀತಾ ಇದೆ ಅಂತ ಅರ್ಥ ಕೊಡುತ್ತೆ ಅಲ್ವಾ, ಮುಂದಿಂದು ನನಗೆ ಗೊತ್ತಿಲ್ಲ, ರೈಟ್. ದಟ್ ಇಸ್ ವೈ ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನ ಟೆಂಪ್ರರಿ ಸಿಚುವೇಶನ್ಸ್ಗೆ ನಾವು ಯೂಸ್ ಮಾಡಬಹುದು. ಗ್ರಾಮ್ಯಾಟಿಕಲಿ ಹೇಗಿರುತ್ತೆ ಅಂದ್ರೆ, ಆಮ್, ಈಸ್, ಆರ್ ಹೆಲ್ಪಿಂಗ್ ವರ್ಬ್ಗಳ ಜೊತೆಗೆ ವರ್ಬ್ ING ಫಾರ್ಮ್ ಅಲ್ಲಿ ಬರಿತೀವಿ, ರೈಟ್. ಫಸ್ಟ್ ಫಾರ್ಮ್ ವರ್ಬ್ ಎದುರುಗಡೆ ING ಸೇರಿಸಿ ಬರಿತೀವಿ. ಬರೀ ಐ ಅಷ್ಟೇ ಇದ್ದಾಗ ಆಮ್ ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತೆ. ಬಿಟ್ಟು ಮಿಕ್ಕಿರೋ ಎಲ್ಲ ಸಿಂಗ್ಯುಲರ್ ಏಕವಚನದಲ್ಲಿರೋ ನೌನ್ಸ್ ಪ್ರೊನೌನ್ಸ್ ಇದ್ದಾಗ ಈಸ್ ಯೂಸ್ ಮಾಡ್ತೀವಿ. ಬಹುವಚನ ಇದ್ದಾಗ ಆರ್ ಯೂಸ್ ಮಾಡ್ಬಿಟ್ಟು ವರ್ಬ್ ಕಂಟಿನ್ಯೂಸ್ ಅಲ್ಲಿ ಹೇಳ್ಬೇಕು. ಓಕೆ, ಹಿ ಇಸ್ ವರ್ಕಿಂಗ್ ಇನ್ ಅ ಸೂಪರ್ ಮಾರ್ಕೆಟ್ ಅಲ್ವಾ. ಕೆಲವರು ಸ್ಟೂಡೆಂಟ್ಸ್ ಇರ್ತಾರೆ, ಸ್ವಲ್ಪ ಎಕ್ಸ್ಟ್ರಾ ಪೆನಿಗೋಸ್ಕರ, ಪಾಕೆಟ್ ಮನಿಗೋಸ್ಕರ ಪಾರ್ಟ್ ಟೈಮ್ ಜಾಬ್ ಮಾಡ್ತಿರ್ತಾರೆ ಅಲ್ವಾ, ಸೂಪರ್ ಮಾರ್ಕೆಟ್ ಅಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಅಲ್ವಾ. ಸೊ ಅವಾಗ ನಾನೇನ್ ಹೇಳ್ತೀನಿ, he is working in supermarket, ಈ ರೀತಿ ನಾನು ಹೇಳೋದು. ಬಿಕಾಸ್ ವೆರಿ ಸೂನ್ he will leave that job, ತುಂಬಾ ಬೇಗನೆ ಆ ಕೆಲಸ ಬಿಟ್ಬಿಡ್ತಾನೆ ಅವನು. ದಟ್ ಈಸ್ ವೈ. ಕ್ಲಿಯರ್. ಸಿಮಿಲರ್ಲಿ, he is living with me or she is living with me. ಇವಾಗ ನಾವೇನೋ ಹೊರಗಡೆ ನಮ್ಮ ಪ್ಲೇಸ್ ಬಿಟ್ಟು, ನಮ್ಮ ಟೌನ್, ನಮ್ಮ ಊರನ್ನ ಬಿಟ್ಟು ಹೊರಗಡೆ ಇದ್ದಾಗ ಒಂದು PG ಅಲ್ಲೋ ಫ್ಲಾಟ್ ಅಲ್ಲೋ ಇರ್ತೀವಿ ಅಲ್ವಾ, ನಮ್ಗೆ ರೂಮ್ ಮೇಟ್ಸ್ ಇರ್ತಾರೆ ತಾನೆ. ಸೊ ನಮ್ದೇನದು ಫ್ಲಾಟ್ ಮೇಟ್ಸ್, ರೂಮ್ ಮೇಟ್ಸ್ ಅವರೆಲ್ಲ ಟೆಂಪ್ರರಿ. ಬೇಗ ಮತ್ತೆ ನಮ್ಗೆ ಬೇರೆ ಜಾಬ್ ಸಿಕ್ಕ ತಕ್ಷಣ ಬೇರೆ ಪ್ಲೇಸ್ಗೆ ಶಿಫ್ಟ್ ಆಗ್ತೀವಿ. ಅಥವಾ ನೀವು ಗ್ರಾಜುಯೇಷನ್ ಅಲ್ಲಿ ಇದ್ರಿ, ಅಥವಾ ಹೈಯರ್ ಸ್ಟಡೀಸ್ಗೋಸ್ಕರ ಬೇರೆ ಪ್ಲೇಸ್ಗೆ ಹೋಗಿರ್ತೀರಿ, ಅವಾಗ್ಲೂ ಕೂಡ PG ಅಲ್ಲೆಲ್ಲ ಸ್ಟೇ ಮಾಡ್ತಿರ್ತೀರಿ, ರೈಟ್. ಸೊ ಅಗೇನ್ ಗ್ರಾಜುಯೇಷನ್ ಮುಗಿದ ತಕ್ಷಣ ಮತ್ತೆ ನೀವು ಪ್ಲೇಸ್ ಚೇಂಜ್ ಮಾಡ್ತೀರಿ. ಸೊ ಇಟ್ ಇಸ್ ವೆರಿ ಟೆಂಪ್ರರಿ. ಸೊ ಆ ಕೇಸಲ್ಲಿ ಅವಳು ನನ್ನ ರೂಮ್ ಮೇಟು, ನನ್ ಜೊತೆಗೆ ವಾಸಿಸ್ತಿದ್ದಾಳೆ ಅಂತ ಹೇಳ್ತೀರಿ. ಶಿ ಇಸ್ ಲಿವಿಂಗ್ ವಿತ್ ಮೀ, ಶಿ ಇಸ್ ಮೈ ರೂಮ್ ಮೇಟ್. ಕರೆಕ್ಟ್. ನೆಕ್ಸ್ಟ್ ಇಸ್, ಇವಾಗ ಅಕಸ್ಮಾತ್ ನೀವು ಏನೋ ಮದ್ವೆ ಆಗಿದ್ದೀರಿ ಅಲ್ವಾ, ಮದ್ವೆ ಆದಾಗ ಏನ್ ಮಾಡ್ತೀರಿ, ಸೆಟ್ಲ್ ಆಗ್ತೀರಿ ಪರ್ಮನೆಂಟ್ಲಿ. ಇನ್ ದಟ್ ಕೇಸ್ ನೀವು ಸಿಂಪಲ್ ಪ್ರೆಸೆಂಟ್ ಯೂಸ್ ಮಾಡಬಹುದು. ಹಿ ಲಿವ್ಸ್ ವಿತ್ ಮೀ, ಮೈ ಹಸ್ಬೆಂಡ್ ಲಿವ್ಸ್ ವಿತ್ ಮೀ, ಮೈ ವೈಫ್ ಲಿವ್ಸ್ ವಿತ್ ಮೀ. ಈ ರೀತಿ ನೀವು ಲಿವ್ಸ್ ಅಂತ ಆ ಕೇಸಲ್ಲಿ ಹೇಳ್ಬಹುದು. ಕಮಿಂಗ್ ಟು ಕ್ವೆಶನ್ಸ್, ಸೇಮ್ ಥಿಂಗ್. I, you, we ಇದೆ ಇದ್ದಾಗ ಡೂ ಯೂಸ್ ಮಾಡಿ ಪ್ರಶ್ನೆ ಕೇಳೋದು. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಡಸ್, ರೈಟ್. ಡೂ ಯು ಸ್ಮೋಕ್, ನೀವು ಸೇದುತ್ತೀರಾ ಅಥವಾ ಸೇದೋ ಅಭ್ಯಾಸ ಇದೆನಾ, ಇದ್ರೆ ಎಸ್ ಐ ಸ್ಮೋಕ್ ಅಥವಾ ಎಸ್ ಐ ಡೂ ಅಷ್ಟೇ ಕೂಡ ಹೇಳ್ಬಹುದು ಅಲ್ವಾ. ನೆನ್ನೆ ಕ್ಲಾಸ್ ಅಲ್ಲಿ ನಾನು ಹೇಳಿದೀನಿ, ಈ ತರ ಎಸ್ ಆರ್ ನೋ ಕ್ವೆಶನ್ಸ್ ಅಲ್ಲಿ ನೀವು 1 word ಆನ್ಸರ್ ಕೊಡಬಹುದು. ಅಂಡ್ ಆ 1 word ಇದರ್ ಬರೀ ಹೆಲ್ಪಿಂಗ್ ವರ್ಬ್ ಕೂಡ ಆಗಿರಬಹುದು ಅಂಡ್ ಮೇನ್ ವರ್ಬ್ ಕೂಡ ಯೂಸ್ ಮಾಡಿ ನೀವು ಆನ್ಸರ್ ಕೊಡಬಹುದು. ಇಲ್ಲಪ್ಪ ನಾನು ಸೇದೋದಿಲ್ಲ ಅಂದ್ರೆ ಐ ಡೋಂಟ್ ಸ್ಮೋಕ್ ಅಥವಾ ಜಸ್ಟ್ ನೋ ಐ ಡೋಂಟ್ ಇಷ್ಟು ಹೇಳಿದ್ರು ಕೂಡ ನಡೆಯುತ್ತೆ. ಡಸ್ ಹಿ ಸ್ಮೋಕ್, ಅವನು ಧೂಮಪಾನ ಮಾಡ್ತಾನ. ಹಿ ಸ್ಮೋಕ್ಸ್ ಅಂದ್ರೆ ಪಾಸಿಟಿವ್, ಹೌದು ಅವನು
ಧೂಮಪಾನ ಮಾಡ್ತಾನೆ, ಸೇದುತ್ತಾನೆ, ರೈಟ್? ಇಲ್ಲಪ್ಪ ಅವ್ನು ಸೇದೋ ಅಭ್ಯಾಸ ಅವನಿಗಿಲ್ಲ ಅಂತ ಇದ್ದಾಗ ಹಿ ಡಸಂಟ್ ಸ್ಮೋಕ್ ಅಷ್ಟೇ. ಹಿ ಡಸಂಟ್ ಸ್ಮೋಕ್ಸ್ ಅನ್ಬಾರ್ದು ಮತ್ತೆ. ಕ್ಲಿಯರ್? ಕೆಲವ್ರು ಏನ್ ಮಾಡ್ತಾರೆ, ಮ್ಯಾಮ್ ಹಿ ಡೋಂಟ್ ಸ್ಮೋಕ್ಸ್ ಹೇಳ್ಬಹುದಾ? ನೋ, ದಟ್ ಇಸ್ ಆಲ್ಸೋ ರಾಂಗ್. ಕ್ಲಿಯರ್? ಇದು ಕೂಡ ತಪ್ಪು, ರೈಟ್? ಡಸ್ ಬಂದು ಸ್ಮೋಕ್ ಅಂತ ಅಷ್ಟೇ ಬೇಸ್ ಫಾರ್ಮ್ ಅಲ್ಲಿ ಇಡಬೇಕು. ಓಕೆ. ಡು ಯು ವಾಚ್ ಮೂವೀಸ್? ನೀವು ಸಿನಿಮಾಗಳನ್ನ ನೋಡ್ತೀರಾ? ಎಸ್ ಐ ಡು. ಹೌದು, ನಾನು ನೋಡ್ತೀನಿ. ಇಲ್ಲಪ್ಪ ಜಸ್ಟ್ ಮೇನ್ ವರ್ಬ್ ಕೂಡ ನೀವು ಯೂಸ್ ಮಾಡಬಹುದು. ಐ ವಾಚ್, ಐ ಡು. ಬೋತ್ ಆಫ್ ದೀಸ್ ಆರ್ acceptable. ಡಸ್ ಹಿ ಕಮ್ ಹಿಯರ್? ಅವನಿಲ್ಲಿ ಬರ್ತಾನ? ರೆಗ್ಯುಲರ್ ಆಗಿ ಅವನಿಲ್ಲಿ ಬರ್ತಾ ಇರ್ತಾನ? ಈ ರೀತಿ ಕೇಳ್ತೀರಿ ನೀವು ಕೆಲವರಿಗೆ. ಡಸ್ ಹಿ ಕಮ್ ಹಿಯರ್? ಎಸ್ ಹಿ ಡಸ್, ರೈಟ್? ಆರ್ ಎಸ್ ಹಿ ಕಮ್ಸ್. ಸಿ, ಒಂದ್ರಲ್ಲಿ ಹೆಲ್ಪಿಂಗ್ ವರ್ಬ್, ಒಂದ್ರಲ್ಲಿ ಮೇನ್ ವರ್ಬ್, ಎರಡು ಕೂಡ ಯೂಸ್ ಮಾಡಬಹುದು. ಓಕೆ. ಡಸ್ ಹಿ ಕಾಲ್ ಯು? ಅವನು ನಿಮ್ಗೆ ಕರೆ ಮಾಡ್ತಾನ? ಎಸ್ ಹಿ ಕಾಲ್ಸ್ ಮೀ, ಆರ್ ಜಸ್ಟ್ ಎಸ್ ಹಿ ಡಸ್ ಆರ್ ಎಸ್ ಹಿ ಕಾಲ್ಸ್. ಇಷ್ಟು ನೀವು ಆನ್ಸರ್ ಮಾಡಬಹುದು. ಓಕೆ. ಅಂಡ್ ಇಲ್ಲಿ ನೋಡಿ, ಆಡ್ ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಆಡ್ ವರ್ಬ್ ಅಂತ ಅಂದ್ರೆ ಏನು ಗೈಸ್? ನಿಮ್ಗೆ ಫಸ್ಟ್ ಕ್ಲಾಸ್ ಅಲ್ಲಿ ನಾನು ಆಡ್ಜೆಕ್ಟಿವ್ ಅಂದ್ರೆ ಏನು ಅಂತ ಹೇಳ್ಕೊಟ್ಟೆ ತಾನೆ. ನಿಮ್ಮ ನೌನ್ ಅನ್ನ ಡಿಸ್ಕ್ರೈಬ್ ಮಾಡುವಂತಹ ಶಬ್ದ. ನೌನ್ ಬಗ್ಗೆ ವಿಸ್ತರಿಸುವ ಶಬ್ದಕ್ಕೆ ನಾವು ಆಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಅದೇ ತರ ಇವಾಗ ವರ್ಬ್ಗೆ ನಾವು ಆಡ್ ವರ್ಬ್, ವರ್ಬ್ ಅನ್ನ ವಿಸ್ತರಿಸುವ ಶಬ್ದ ಆಡ್ ವರ್ಬ್. ಕ್ಲಿಯರ್? ಸೊ ಯೂಶುವಲಿ ನಾವು ಜನರಲ್ ಆಗಿ ಈ ಆಡ್ ವರ್ಬ್ ಗಳನ್ನ ವರ್ಬ್ ಮುಂಚೆ ಯೂಸ್ ಮಾಡ್ತೀವಿ, ಜನರಲ್ ಆಗಿ. ಬಟ್ ಕೆಲವು ಸರ್ತಿ ಸ್ವಲ್ಪ ದೂರ ಕೂಡ ಇರತ್ತೆ. ಓಕೆ. ಇಲ್ಲಿ ಆಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಫ್ರೀಕ್ವೆನ್ಸಿ ಅಂದ್ರೆ ಏನು? ಫ್ರೀಕ್ವೆಂಟ್ ಆರ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಓಕೆ. ಏನೋ ಒಂದು ರಿಪೀಟೆಡ್ಲಿ ನಡೀತಾ ಇದೆ ಅಲ್ವಾ, ಪದೇ ಪದೇ ನಡೀತಾ ಇದೆ ಅಂತ ಇದ್ದಾಗ ಈ ಶಬ್ದನ ಯೂಸ್ ಮಾಡ್ತೀವಿ, ರೈಟ್? ಇವಾಗ ಆಬ್ವಿಯಸ್ಲಿ ನಿಮ್ಮ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಕ್ರಿಯೆಗಳು ರಿಪೀಟೆಡ್ಲಿ ನಡೀತಾ ಇದೆ ತಾನೆ. ಸೊ ಎಷ್ಟು ರಿಪೀಟೆಡ್ಲಿ ನಡೀತಾ ಇದೆ, ಅದರ ಫ್ರೀಕ್ವೆನ್ಸಿ ಎಷ್ಟಿದೆ ಅಲ್ವಾ, ಅವುಗಳನ್ನ ಹೇಳಲಿಕ್ಕೆ ಈ ಶಬ್ದಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಅಂಡ್ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ನೀವು 100% ಫ್ರೀಕ್ವೆಂಟ್ ಆಗಿ ಮಾಡ್ತಾ ಇದ್ರೆ ಆಲ್ವೇಸ್ ಅಂತ ಹೇಳ್ತೀರಿ. ನಾನು ಯಾವಾಗ್ಲೂ ಕೂಡ ತರಕಾರಿ ತಿಂತೀನಿ, ಒಂದ್ ಸರ್ತಿ ಕೂಡ ಮಿಸ್ ಮಾಡೋದೇ ಇಲ್ಲ. ಐ ಆಲ್ವೇಸ್ ಈಟ್ ವೆಜಿಟೇಬಲ್ಸ್ ಇನ್ ಮೈ ಡಿನ್ನರ್ ಆರ್ ಇನ್ ಮೈ ಲಂಚ್. ಈ ರೀತಿ ಯಾವತ್ತೂ ಕೂಡ. ಅಂಡ್ ಇಲ್ಲಿ ಪರ್ಸೆಂಟೇಜ್ ನೀವೇನು ಕ್ಯಾಲ್ಕುಲೇಟ್ ಮಾಡ್ತಾ ಕೊಡೋದಿಲ್ಲ, ಬಟ್ ಜಸ್ಟ್ ಫಾರ್ ಯುವರ್ ರೆಫರೆನ್ಸ್ ದೇ ಹ್ಯಾವ್ ಗಿವನ್ ಇಟ್. ಕ್ಲಿಯರ್? ಸೊ ಜನರಲ್ ಆಗಿ ನೋಡಿ, 75% ಅಂಡ್ ಅಬವ್ ಈ ಶಬ್ದಗಳನ್ನ ನೀವು ಯಾವುದೇ ಕ್ರಿಯೆಯನ್ನ ಜಾಸ್ತಿ ಪದೇ ಪದೇ ಹೆಚ್ಚು ರಿಪೀಟೆಡ್ಲಿ ನೀವು ಮಾಡ್ತಾ ಇದ್ದಾಗ ಆಫನ್, ಜನರಲಿ, ಯೂಶುವಲಿ, ಆಲ್ವೇಸ್ ಈ ಶಬ್ದಗಳನ್ನ ಬಳಸ್ತೀರಿ ಅಲ್ವಾ, ತುಂಬಾ ಹೆಚ್ಚು ರಿಪೀಟೆಡ್ಲಿ ಮಾಡ್ತಾ ಇದ್ದಾಗ. ಬಟ್ ಜಸ್ಟ್ ಅವಾಗ ಮಾತ್ರ ನಾನು ಮಾಡ್ತೀನಿ, ಬರೀ ಅವಾಗ ಮಾತ್ರ ಸಿನಿಮಾಗಳನ್ನ ನೋಡ್ತೀನಿ, ಇಂತಹ ಕೇಸಲ್ಲಿ ಸಮ್ ಟೈಮ್ಸ್ ಆರ್ ಒಕೇಶನಲಿ ಅಂತ ಯೂಸ್ ಮಾಡಿ. ಬಟ್ ಯಾವುದೇ ಕ್ರಿಯೆಗಳನ್ನ ನೀವು ತುಂಬಾ ಕಡಿಮೆ ರಿಪೀಟೆಡ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾಗ, ಫಾರ್ ಎಕ್ಸಾಂಪಲ್ ನಾನು ಯಾವಾಗೋ ಒಂದ್ಸರ್ತಿ ಜಂಕ್ ಅನ್ನ ತಿನ್ನೋದು, ಜಂಕ್ ಫುಡ್ ಅನ್ನ, ಅವಾಗ ಸೆಲ್ಡಮ್ ಅಥವಾ ಸೆಲ್ಡಮ್ಲಿ ಆರ್ ರೇರ್ಲಿ ಅಂತ ಈ ಶಬ್ದ ಬಳಸ್ತೀರಿ. ನೆವರ್ ಅಂದ್ರೆ ಎಂದಿಗೂ ಇಲ್ವೇ ಇಲ್ಲ, ನಾಟ್ ಇವನ್ ಒನ್ಸ್ ಅಂತ ಇದ್ದಾಗ ನೆವರ್. ಕ್ಲಿಯರ್? ಇಲ್ಲಿ ಅದರ ಎಕ್ಸಾಂಪಲ್ಸ್ ಇದೆ ನೋಡಿ. ರೈಟ್ ಸೈಡ್ ಇರೋ ಎಕ್ಸಾಂಪಲ್ಸ್, ದಿಸ್ ಆರ್ ಫಾರ್ ಯೋರ್ ಪ್ರಾಕ್ಟಿಸ್. ಯು ಹ್ಯಾವ್ ಟು ಪ್ರಾಕ್ಟಿಸ್ ದಿಸ್ ಎಕ್ಸಾಂಪಲ್ಸ್. ಲೆಫ್ಟ್ ಅಲ್ಲಿರೋದು ಐ ವಿಲ್ ಡಿಸ್ಕಸ್ ಇಟ್ ಫಾರ್ ಯು. ಓಕೆ. ಐ ಸಮ್ ಟೈಮ್ಸ್ ಗೋ ಟು ಸಿನಿಮಾ. ನೋಡಿ, ಗೋ ಅನ್ನೋ ವರ್ಬ್ ಮುಂಚೆ ನಾನು ಸಮ್ ಟೈಮ್ಸ್ ಅಂತ ಬಳಸ್ದೆ, ಕರೆಕ್ಟ್? ಅಥವಾ ಬಿಗಿನಿಂಗ್ ಅಲ್ಲಿ ಕೂಡ ನೀವು ಈ ಶಬ್ದ ಯೂಸ್ ಮಾಡಬಹುದು, ಎರಡು ಕೂಡ ಒಂದೇ ಅರ್ಥ ಕೊಡತ್ತೆ. ನಾನ್ ಸಿನಿಮಾಗೆ ಬರೀ ಅವಾಗ ಮಾತ್ರ ಹೋಗ್ತೀನಿ. ಶಿ ನೆವರ್ ಪ್ಲೇಸ್ ಫುಟ್ಬಾಲ್. ಅವಳು ಎಂದಿಗೂ ಕೂಡ ಫುಟ್ಬಾಲ್ ಆಡೋದೇ ಇಲ್ಲ ಅಲ್ವಾ. ಮೇ ಬಿ ಅವಳ ಕಾಲಲ್ಲಿ ಏನೋ ದೊಡ್ಡ ಇಂಜುರಿ ಆಗಿದೆ, ರೈಟ್? ಮೇಜರ್ ಸರ್ಜರಿ ಆಗಿದೆ, ರಾಡ್ ಎಲ್ಲ ಹಾಕಿದ್ದಾರೆ ಕಾಲಲ್ಲಿ. ಸೊ ಅವಳು ಯಾವತ್ತು ಫುಟ್ಬಾಲ್ ಆಡೋದೇ ಇಲ್ಲ, ನೆವರ್. ರಾಜು ಯೂಶುವಲಿ ಈಟ್ಸ್. ಈಟ್ಸ್ ಬದಲಿಗೆ ನಾವೇನೆಲ್ಲ ಬಳಸಬಹುದು? ಹ್ಯಾಸ್ ಅಂತ ಕೂಡ ಹೇಳ್ಬಹುದು. ಕ್ಲಿಯರ್? ರಾಜು ಯೂಶುವಲಿ ಈಟ್ಸ್ ಆರ್ ಹ್ಯಾಸ್ ಡಿನ್ನರ್ ಅಟ್ 8. ಯೂಶುವಲಿ ಅಂದ್ರೆ ಹೆಚ್ಚಾಗಿ. ರಾಜು ಹೆಚ್ಚಾಗಿ ಊಟವನ್ನ 8 ಗಂಟೆಗೆ ಮಾಡ್ತಾನೆ, ರೈಟ್? ಇಲ್ಲಿ ಈಟಿಂಗ್ ING ಬರಬಾರ್ದು, ಫಸ್ಟ್ ಫಾರ್ಮ್ ಅನ್ನಾನೇ ಬಳಸ್ಬೇಕು. ಕ್ಲಿಯರ್? ಸೊ ರಾಜು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದ್ರಿಂದ ಈಟ್ಸ್ ಬರೀತೀರಿ, ಆರ್ ಹ್ಯಾಸ್ ಅಂತ ಯೂಸ್ ಮಾಡ್ಬೋದು. ಓಕೆ. ಅದೇ ರೇರ್ಲಿ ಅಂದ್ರೆ ಏನು? ತುಂಬಾ ಕಡಿಮೆ, ಯಾವಾಗೋ ಒಂದ್ ಸರ್ತಿ. ಐ ರೇರ್ಲಿ ವಾಚ್ ಟಿವಿ. ನಾನು ಟಿವಿಯನ್ನ
ತುಂಬಾ ಕಡಿಮೆ ನೋಡೋದು. ಓಕೆ, ಇಲ್ಲಿ ನೋಡಿ, ಐ ಆಲ್ವೇಸ್ ಈಟ್ ಅ ಲಾಟ್ ಆಫ್ ವೆಜಿಟೇಬಲ್ಸ್. ನಾನು ಯಾವತ್ತೂ ಕೂಡ ತರಕಾರಿಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ತಿಂತೀನಿ. ಯಾವತ್ತು, ಆಲ್ವೇಸ್, ಒಂದ್ಸರ್ತಿ ಕೂಡ ಮಿಸ್ ಮಾಡೋದೇ ಇಲ್ಲ. ಐ ಯೂಶ್ವಲಿ ವಿಸಿಟ್ ಮೈ ಪೇರೆಂಟ್ಸ್ ಎವ್ರಿ ವೀಕೆಂಡ್. ರೈಟ್, ಕನ್ಸಿಡರ್ ನೀವು ಮನೆಯಿಂದ ದೂರ ಇದ್ದೀರಿ, ರೈಟ್, ಪೇರೆಂಟ್ಸ್ ಅನ್ನ ಪ್ರತಿನಿತ್ಯ ಅವ್ರ ಜೊತೆ ಇರೋದಿಲ್ಲ. ಸೊ ಅವಾಗ ನಾನೇನ್ ಮಾಡ್ತೀನಿ, ನಾನು ಯೂಶ್ವಲಿ ಅಂದ್ರೆ ನಾನು ಹೆಚ್ಚಾಗಿ ನನ್ನ ಪೇರೆಂಟ್ಸ್ ಅನ್ನ ವೀಕೆಂಡ್ ಭೇಟಿ ಆಗ್ತೀನಿ. ಯೂಶ್ವಲಿ ವಿಸಿಟ್. ಓಕೆ, ಸಿ ಇಲ್ಲಿ ವಿ ಇರೋದ್ರಿಂದ ಬರೀ ವಿಸಿಟ್ ಅಷ್ಟೇ ಹೇಳ್ತಾ ಇದ್ದೀರಿ, ವಿಸಿಟ್ಸ್ ಆಗುದಿಲ್ಲ ಇಲ್ಲಿ. ಓಕೆ, ಅಂದ್ರೆ ಆಲ್ಮೋಸ್ಟ್ ಎವ್ರಿ ಟೈಮ್ ಅಂತ ಅರ್ಥ, ಬಟ್ ಕೆಲವು ಸರ್ತಿ ಮಿಸ್ ಆಗುತ್ತೆ ಅಂತ ಇದ್ದಾಗ ಯೂಶ್ವಲಿ. ರೈಟ್, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಯೂಶ್ವಲಿ ಈಟ್ಸ್ ಡಿನ್ನರ್ ಅಟ್ 8 ಅಂತ ಇದೆ ಅಲ್ವಾ. ಅವನು ಹೆಚ್ಚಾಗಿ 8 ಗಂಟೆಗೆನೆ ತಿನ್ನೋದು, ಬಟ್ ಕೆಲವು ಸರ್ತಿ ಏನೋ ಸ್ಯಾಟರ್ಡೇ ಸಂಡೇಸು ಫ್ರೆಂಡ್ಸ್ ಜೊತೆಗೆ ಹೊರಗಡೆ ಹೋದಾಗ ಅವಾಗ ಮಾತ್ರ ಅವನು ಲೇಟ್ ಮಾಡಿ ತಿಂತಾನೆ. ಬಟ್ ಮೋಸ್ಟ್ಲಿ ಅವನು 8 ಗಂಟೆಗೆ ತಿನ್ನೋದು ಅಂತ ಅರ್ಥ ಇದ್ರಲ್ಲಿ. ರೈಟ್, ಐ ಡೋಂಟ್ ಕಮ್ ಹಿಯರ್ ವೆರಿ ಆಫನ್. ಅವ್ರು ಕೆಲವರು ಆಫ್ಟನ್ ಅಂತ ಕೂಡ ಅಂತಾರೆ. ಎರಡು ಪ್ರೊನೌನ್ಸಿಯೇಷನ್ಸ್ ಕರೆಕ್ಟ್ ಆಗುತ್ತೆ. ಓಕೆ, ನಾನಿಲ್ಲಿ ಅಷ್ಟು ಪದೇ ಪದೇ ಬರೋದಿಲ್ಲ. ಆಫನ್ ಅಂದ್ರೆ ಪದೇ ಪದೇ. ಹಿ ಆಫನ್ ವಿಸಿಟ್ಸ್ ಹಿಸ್ ಗ್ರ್ಯಾಂಡ್ ಪೇರೆಂಟ್ಸ್. ಅವನು ಪದೇ ಪದೇ ತನ್ನ ಅಜ್ಜ ಅಜ್ಜಿಯರನ್ನ ಭೇಟಿ ಆಗ್ತಾನೆ. ಎಲ್ಲ ಡೈಲಾಗ್ಸು ಎಲ್ಲ ಬರ್ದಿರ್ತಾರೆ. ರೈಟ್, ಸೊ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಈ ತರ ಕಾಮಿಕ್ಸ್ ಕೆಲವರು ಯೂಸ್ ಮಾಡ್ತಾ ಇರ್ತಾರೆ. ರೈಟ್, ಸೊ ಐ ಆಫನ್ ಬೈ ಕಾಮಿಕ್ಸ್. ಐ ಯೂಶ್ವಲಿ ಗೆಟ್ ಅಪ್ ಅರ್ಲಿ. ನಾನು ಹೆಚ್ಚಾಗಿ ಬೇಗನೆ ಎದ್ದೇಳ್ತೀನಿ ಅಲ್ವಾ, ಬಟ್ ಮೇ ಬಿ ಯಾವಾಗೋ ಒಂದ್ಸರ್ತಿ ತುಂಬಾ ಟಯರ್ಡ್ ಆದಾಗ ಮಾತ್ರ ನಾನು ಲೇಟ್ ಆಗಿ ಎದ್ದೇಳೋದು ಅಂತ ಈ ಯೂಶ್ವಲಿ ಅನ್ನೋ ಶಬ್ದ ಅರ್ಥ ಕೊಡುತ್ತೆ. ಓಕೆ ಗೈಸ್, ಸೊ ಪ್ರಾಕ್ಟಿಸ್ ದೀಸ್ ಎಕ್ಸಾಂಪಲ್ಸ್ ಅಂಡ್ ಕಮಿಂಗ್ ಟು ಯೋರ್ ಹೋಮ್ವರ್ಕ್. So we have finally come to end of today's class. One second. Yes. So homework ಏನಿದೆ ಅಂತಂದ್ರೆ ಈ ಒಂದು ಸ್ಟೋರಿ ಕೊಟ್ಟಿದ್ದಾರೆ. This is your reading activity. Clear? ಈ ಕಂಪ್ಲೀಟ್ ಸ್ಟೋರಿ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ ಅಂದ್ರೆ ಏನ್ ಅರ್ಥ? ಈ ಸ್ಟೋರಿಯಲ್ಲಿ ಕೊಟ್ಟಿರುವ ವಾಕ್ಯಗಳು ಇದರ್ ರೆಗ್ಯುಲರ್ ಆಕ್ಟಿವಿಟೀಸ್ ಅಥವಾ ರೂಟೀನ್ಸ್ ಇರುತ್ತೆ, ಆರ್ ಪರ್ಮನೆಂಟ್ ಸಿಚುವೇಶನ್ಸ್ ಇರುತ್ತೆ, ಆರ್ ಇನ್ನೆಲ್ಲ ಏನಿರಬಹುದು, ನಿಮ್ಮ ಏನೋ ಒಂದು ಶೆಡ್ಯೂಲ್ ಆಗಿರೋದನ್ನ ಅವ್ರು ಹೇಳ್ತಿರಬಹುದು, ಅಥವಾ ಫ್ಯಾಕ್ಟ್ಸ್ ಆರ್ ಯೂನಿವರ್ಸಲ್ ಟ್ರೂತ್ಸ್ ಅನ್ನ ಹೇಳ್ತಿರಬಹುದು. ಈ ತರ ಸಂದರ್ಭಗಳಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಯೂಸ್ ಮಾಡ್ತೀವಿ. ಸೊ ಈ ಸ್ಟೋರಿ ಕೂಡ ಅದೇ ರೀತಿ. ಒಂದ್ಸರ್ತಿ ಹಾಗೆ ಸಂಪೂರ್ಣವಾಗಿ ಓದ್ಬಿಟ್ಟು ಈ ಒಂದು ವಾಕ್ಯ ಏನಾಗಿರ್ಬಹುದು, ಪರ್ಮನೆಂಟ್ ಸಿಚುವೇಶನ್ ನ ಇದು ಅಥವಾ ರೆಗ್ಯುಲರ್ ಆಕ್ಟಿವಿಟಿನ, ಈ ರೀತಿ ಅನಲೈಸ್ ಮಾಡ್ಕೊಳ್ತಾ ನೀವು ಹೋಗ್ಬೇಕು. ಕ್ಲಿಯರ್? ರಾಬರ್ಟ್ ಹರ್ಕ್ಸ್ ಲಿವ್ಸ್ ಇನ್ ಅಟ್ಲಾಂಟಾ, ಜಾರ್ಜಿಯಾ. ಏನು ಲಿವ್ಸ್ ಅಂದ್ರೆ ಏನು, ಅವನಲ್ಲಿ ಸೆಟಲ್ ಆಗಿದ್ದಾನೆ, ಈ ತರ ಮೀನಿಂಗ್. ಓಕೆ, ಈ ರೀತಿ ಅನಲೈಸ್ ಮಾಡ್ಕೊಳ್ತಾ ಸಂಪೂರ್ಣ ಸ್ಟೋರಿ ಓದಿ. ಅಂಡ್ ನೆಕ್ಸ್ಟ್ ಈಸ್ ಯೋರ್ ಡೈಲಿ ರೂಟೀನ್. ಡೈಲಿ ರೂಟೀನ್ ಅಂದ್ರೆ ಏನು, ಪ್ರತಿನಿತ್ಯ ಕೆಲವು ಕ್ರಿಯೆಗಳನ್ನ ನಾವು ಮಾಡ್ಲೇಬೇಕಾಗತ್ತೆ. ರೈಟ್, ಸೊ ಅಂತಹ ಕ್ರಿಯೆಗಳನ್ನ ನಾವು ಡೈಲಿ ರೂಟೀನ್ ಅಂತ ಕರಿತೀವಿ. ರೈಟ್, ನೀವು ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಗೋ ತನಕನು ಏನೆಲ್ಲ ಮಾಡ್ತೀರಿ ಅನ್ನೋದನ್ನ ಈ ಒಂದು ರೂಟೀನ್ ಅಲ್ಲಿ ನೀವು ಸ್ವಂತವಾಗಿ ಬರಿಬೇಕು. ಇಲ್ಲಿ ಒಂದು ಕೊಟ್ಟಿದೀವಿ ನಾವು ಆಲ್ರೆಡಿ. ದಿಸ್ ಇಸ್ ಜಸ್ಟ್ ಫಾರ್ ದ ರೆಫರೆನ್ಸ್. ಒಂದು ಎಕ್ಸಾಂಪಲ್ ಅಲ್ಲಿ ಇದೆ, ಒಂದು ಮಾಡೆಲ್ ಅಲ್ಲಿ ಇದೆ, ಇದನ್ನ ಓದಿ. ಓಕೆ, ಇದು ಯಾರೋ ಒಬ್ಬರದು ಡೈಲಿ ರೂಟೀನ್ ಆಗಿದೆ. ಇದನ್ನ ನೀವು ಸಂಪೂರ್ಣವಾಗಿ ಓದ್ಬಿಟ್ಟು ನೀವು ನಿಮ್ಮ ಡೈಲಿ ರೂಟೀನ್ ಅನ್ನ ಬರೆದು ನಿಮ್ಮ ಟ್ರೈನರ್ಸ್ಗೆ ಕಳಿಸ್ಬೇಕು. ಓಕೆ, ನೆಕ್ಸ್ಟ್ ಇಸ್ ಜಸ್ಟ್ ನಾರ್ಮಲ್ ಕ್ವೆಶನ್ಸ್ ಇದೆ, ಇವುಗಳಿಗೆ ನೀವು ಆನ್ಸರ್ ಮಾಡಿ. ವೇರ್ ಡು ಯು ಲಿವ್? ಐ ಲಿವ್ ಇನ್ ಮೈಸೂರ್. ವೇರ್ ಡಸ್ ಹಿ ಲಿವ್? ಹಿ ಲಿವ್ಸ್ ಇನ್ ಬ್ಯಾಂಗ್ಳೂರ್. ಈ ರೀತಿ ಸುಟಬಲ್ ಆನ್ಸರ್ ಚೂಸ್ ಮಾಡಿ ನೀವು ಬರಿಬೇಕು. ಫೋರ್ತ್ ಹೋಮ್ವರ್ಕ್ ಇಸ್ ಚೇಂಜಿಂಗ್ ದ ಸೆಂಟೆನ್ಸಸ್ ಇಂಟು ಇಟ್ಸ್ ನೆಗೆಟಿವ್ಸ್. ನೆಗೆಟಿವ್ ವಾಕ್ಯದಲ್ಲಿ ಕನ್ವರ್ಟ್ ಮಾಡ್ತೀರಿ. ಹೇಗೆ? ಇವಾಗ ನೋಡಿ, ವಾಕ್ಸ್ ಅಂತ ಇದ್ರೆ ಸ್ಪ್ಲಿಟ್ ಮಾಡಿದಾಗ ಏನಾಗುತ್ತೆ, ಡಸ್ ಪ್ಲಸ್ ವಾಕ್ ಬರುತ್ತೆ. ಡಸ್ಗೆ ನಾಟ್ ಸೇರಿಸಿ ಶಿ ಡಸ್ ನಾಟ್ ವಾಕ್ ಟು ವರ್ಕ್, ಈ ರೀತಿ ಹೇಳ್ತೀರಿ. ಕೆಲ್ಸಕ್ಕೆ ಅವಳು ನಡೆದುಕೊಂಡು ಹೋಗೋದಿಲ್ಲ. ಬಟ್ ಬರೀ ಐ ಸ್ಪೀಕ್ ಫ್ರೆಂಚ್, ಈ ರೀತಿ ಇದ್ದಾಗ ಏನಾಗುತ್ತೆ, ಡೂ ಬರುತ್ತೆ. ಇಲ್ಲಿ ಡೂಗೆ ನಾಟ್ ಸೇರಿಸ್ತೀರಿ. ಐ ಡೋಂಟ್ ಸ್ಪೀಕ್ ಫ್ರೆಂಚ್. Right? Like this way, you have to convert all these sentences into its negatives. All right? So yes, that is all for today's class.